कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वाल्मीकिर्मुनिसिंहस्य कवितावनचारिणः शृण्वन् रामकथानादं को न याति परां गतिम् यप्पिबन् सततं राम चरितामृतसागरम् अतृप्तस्थं मुनिं वन्दे प्राचेतः समकल्मषम्। ಎಲ್ಲರಿಗೂ ಇವತ್ತಿನ ರಾಮಾಯಣದ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ನಾವು ಮೊನ್ನೆಯ ದಿವಸ ಸೋಮವಾರ ತಾಟಕೆಯ ವಧೆ ಏನು ವಾಲ್ಮೀಕಿ ಮಹರ್ಷಿಗಳು ವಿವರಿಸ್ತಾರೆ, ಒಂದು ಸಂಪೂರ್ಣವಾದಂತ ಅಧ್ಯಾಯದಲ್ಲಿ 26ನೇ ಅಧ್ಯಾಯದಲ್ಲಿ ಬಾಲಕಾಂಡದ 26ನೇ ಅಧ್ಯಾಯದಲ್ಲಿ ವಿವರಿಸ್ತಾರೆ. ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದನ್ನ ಸಂಪೂರ್ಣ ಮಾಡೋದಕ್ಕೆ ಆಗಿರ್ಲಿಲ್ಲ. ಇವತ್ತು ಮಿಕ್ಕಿದ ಭಾಗವನ್ನ ಇವತ್ತು ನಾವು ಚರ್ಚೆಯನ್ನ ಮಾಡ್ತೀವಿ. ಮೊನ್ನೆ ದಿವಸ ನಾವೇನನ್ನ ಚರ್ಚೆ ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ, ಅಲ್ಲಿ ವಿಶೇಷವಾಗಿ ಆ ಅಧ್ಯಾಯದ ಆರಂಭದಲ್ಲಿ ಯಾವಾಗ ವಿಶ್ವಾಮಿತ್ರರ ವಚನವನ್ನ ಶ್ರೀರಾಮಚಂದ್ರ ಕೇಳ್ತಾನೆ, ಆವಾಗ ರಾಮಚಂದ್ರ ಉದ್ಯುಕ್ತನಾಗ್ತಾನೆ. ಅಂದ್ರೆ ಅವನು ರೆಡಿ ಆಗ್ತಾನೆ, ಸಿದ್ಧನಾಗ್ತಾನೆ. ಯಾವುದಕ್ಕೆ ಅಂದ್ರೆ ತಾಟಕೆಯ ವಧೆಯನ್ನ ಮಾಡೋದಕ್ಕೆ ಅವನು ಸಿದ್ಧನಾಗ್ತಾನೆ. ಯಾಕೆ ಅಂದ್ರೆ ಪಿತುರ್ವಚನ ನಿರ್ದೇಶಾತ್ ಪಿತುರ್ವಚನ ಗೌರವಾತ್. ಏಕೆಂದ್ರೆ ಅವರ ತಂದೆ ಕೂಡ ಇದೇ ರೀತಿಯಾದಂತಹ ಮಾತನ್ನ ಶ್ರೀರಾಮಚಂದ್ರನಿಗೆ ಹೇಳಿದ್ದಾನೆ. ಏನಂದ್ರೆ, ಯದ್ಯಪಿ ಅವರ ತಂದೆ ಆ ರಾಮಚಂದ್ರನನ್ನ ವಿಶ್ವಾಮಿತ್ರರ ಜೊತೆಗೆ ಕಳಿಸ್ಕೊಡಲು ಸ್ವಲ್ಪ ಹಿಂದೇಟ್ ಹಾಕ್ತಾನೆ ದಶರಥ ಮಹಾರಾಜನು. ಆದ್ರೂ ಕೂಡ ಅದಾದ್ಮೇಲೆ ಯಾವಾಗ ಮನಸ್ಸನ್ನ ಮಾಡ್ತಾನೆ, ವಸಿಷ್ಠರ ಆಜ್ಞೆಯ ಮೇರೆಗೆ ಮನಸ್ಸನ್ನ ಮಾಡ್ತಾನೆ, ಅದಾದ್ಮೇಲೆ ಸಂಪೂರ್ಣವಾದಂತಹ ಹೃದಯದಿಂದ ಶ್ರೀರಾಮಚಂದ್ರನನ್ನ ಕಳಿಸ್ಕೊಡ್ತಾನೆ. ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ವಚನವನ್ನ ಕೂಡ ನುಡಿತಾನೆ. ಏನಂದ್ರೆ, ವಿಶ್ವಾಮಿತ್ರರು ಏನ್ ಹೇಳ್ತಾರೋ ಎಲ್ಲವನ್ನೂ ನೀನು ಮಾಡಬೇಕು ಎಂಬುದಾಗಿ ಅಲ್ಲಿ ಒಂದು ವಚನವನ್ನ ಕೂಡ ನುಡಿತಾನೆ. ಆದ್ದರಿಂದ ರಾಮಚಂದ್ರ ಇವಾಗ ವಿವೇಚನೆಯಿಂದ ಇವಾಗ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾನೆ. ಈ ವಿವೇಚನೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಡಿಸ್ಕ್ರಿಮಿನೇಷನ್, ಅಥವಾ ಇದು ಬರೀ ಡಿಸ್ಕ್ರಿಮಿನೇಷನ್ ಅಲ್ಲ, ಇದು ಡಿಸ್ಕ್ರೀಷನ್ ಅಂತ ಒಂದು ಶಬ್ದ ಇದೆ ಆಂಗ್ಲ ಭಾಷೆಯಲ್ಲಿ. ಡಿಸ್ಕ್ರೀಷನ್. ಡಿಸ್ಕ್ರೀಷನ್ ಅಂದ್ರೆ ಬಹಳ ಆಳವಾಗಿ ನಾವು ಯೋಚನೆ ಮಾಡೋದು. ಏಕೆಂದ್ರೆ ಎಷ್ಟೊಂದ್ಸತಿ ನಮ್ಮ ಒಂದು ಧರ್ಮ ಸಂಕಟ ಇರತ್ತೆ ನಮ್ಮಲ್ಲಿ. ಏನಂದ್ರೆ, ನಮ್ಮ ಇಬ್ರು ವರಿಷ್ಠರು ಬೇರೆ ಬೇರೆ ರೀತಿಯಾದಂತಹ ಆಜ್ಞೆಗಳನ್ನ, ಬೇರೆ ಬೇರೆ ರೀತಿಯಾದಂತಹ ಆಜ್ಞೆ ಇಲ್ಲದೆ ಹೋದ್ರೂ ಕೂಡ ಸಲಹೆಗಳನ್ನ ನಮಗ್ ಕೊಡ್ಬೋದು. ಯಾವಾಗ್ಲೂ ವರಿಷ್ಠರು ಆಜ್ಞೆಗಳನ್ನ ಕೊಡೋದಿಲ್ಲ. ವಿಶೇಷವಾಗಿ ನಮ್ಮ ಗುರುಗಳು ನಮಗೆ ಆಜ್ಞೆಯನ್ನ ಕೊಡ್ತಾರೆ. ದೀಕ್ಷಾ ಗುರುಗಳು ಅವರೆಲ್ಲ ನಮಗೆ ಆಜ್ಞೆಯನ್ನ ಕೊಡ್ತಾರೆ. ಆದರೆ ನಮ್ಮ ವರಿಷ್ಠರು ನಮಗೆ ಎಷ್ಟೊಂದ್ ಸತಿ ಸಲಹೆಗಳನ್ನ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ. ಆ ಅಡ್ವೈಸ್ ಅನ್ನೋದು ಏನ್ ಕೊಡ್ತಾರೆ, ಆ ಸಲಹೆಗಳು ಎಷ್ಟೊಂದ್ ಸತಿ ವಿರೋಧಾಸ್ಪದವಾಗಿರ್ಬೋದು. ವಿಶೇಷವಾಗಿ ನಮ್ಮ ಹತ್ರ ನಾವು 2-3 ವರಿಷ್ಠರಿಂದ ನಾವು ಸ್ಫೂರ್ತಿಯನ್ನ ನಾವು ತೆಗೆದುಕೊತಾ ಇದ್ರೆ, ಆ 2-3 ವರಿಷ್ಠರನ್ನ ನಾವು ಕೇಳಿದಾಗ ಒಬ್ಬೊಬ್ರು ಬೇರೆ ಬೇರೆ ರೀತಿಯಾದಂತಹ ಸಲಹೆಗಳನ್ನ ಕೊಡ್ಬೋದು. ಅದರಿಂದ ಇಲ್ಲಿ ದಶರಥ ಏನ್ ಹೇಳಿದ್ದಾನೆ ಅಂದ್ರೆ, ವಿಶ್ವಾಮಿತ್ರರ ವಚನವನ್ನ ನೀವು ಪರಿಪಾಲಿಸಬೇಕು. ಮತ್ತು ಇಲ್ಲಿ ವಿಶ್ವಾಮಿತ್ರರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಾಟಕೆಯನ್ನ ನೀನು ವಧೆ ಮಾಡಬೇಕು. ಆದ್ರೆ ರಾಮಚಂದ್ರ ಆರಂಭದಿಂದಲೂ ಕೂಡ ಸಣ್ಣ ವಯಸ್ಸಿನಿಂದಲೂ ಕೂಡ, ಬಾಲ್ಯದಿಂದಲೂ ಕೂಡ ಅವನೇನನ್ ಕಲ್ತಿದ್ದಾನೆ, ವಿಶೇಷವಾಗಿ ಅವನ ತಾಯಿಯಿಂದ, ಕೌಸಲ್ಯದಿಂದ ಮತ್ತು ಇನ್ನಿತರ ವರಿಷ್ಠರಿಂದ ಏನ್ ಕಲ್ತಿದ್ದಾನೆ ಅಂದ್ರೆ, ಸ್ತ್ರೀ ಎಂಬುವವಳು ಆ ಪೂಜೆಗೆ ಅರ್ಹಳಾದವಳು. ಅಂದ್ರೆ ಸ್ತ್ರೀಯನ್ನ ಯಾವಾಗಲೂ ನಾವು ಪೂಜಾ ದೃಷ್ಟಿಯಿಂದ ನೋಡ್ಬೇಕು ಅಲ್ವಾ? ನಾವು ಇಸ್ಕಾನ್ ಸಂಸ್ಥೆಯಲ್ಲೂ ಯಾವಾಗಲೂ ನಮ್ಮ ವರಿಷ್ಠರು ಹೇಳೋದನ್ನ ಕೇಳ್ತಾನೆ ಇರ್ತೀವಿ. ಎವ್ರಿ ವುಮನ್ ಎಕ್ಸೆಪ್ಟ್ ಫಾರ್ ಒನ್ಸ್ ವೈಫ್ ಹ್ಯಾಸ್ ಟು ಬಿ ಟ್ರೀಟೆಡ್ ಆಸ್ ಅ ಮದರ್. ಆದ್ದರಿಂದಲೇ ಮಾತಾಜಿ ಅಂತ ಕರೆಯೋದು ಇಸ್ಕಾನ್ ಸಂಸ್ಥೆಯಲ್ಲೂ ಕೂಡ ನಾವು. ಏಕೆಂದ್ರೆ ಮಾತೃವತ್ ಪರಧಾರೇಶು ಪರದರ್ವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯಪ್ಪಶ್ಯತಿ ಸ ಪಂಡಿತ ಅಂತ ಚಾಣಕ್ಯ ಪಂಡಿತರು ಕೂಡ ಹೇಳಿದ್ದಾರೆ. ಅಂದ್ರೆ ಯಾರನ್ನ, ಯಾವ ಒಬ್ಬ ಸ್ತ್ರೀಯನ್ನ, ಪ್ರತಿಯೊಬ್ಬ ಸ್ತ್ರೀಯನ್ನು ಕೂಡ ಯಾರು ತಾಯಿಯ ರೂಪದಲ್ಲಿ ನೋಡ್ತಾರೆ, ಮತ್ತು ಪರದ್ರವ್ಯೇಶು ಲೋಷ್ಟ್ರವತ್, ಬೇರೆಯವರ ಅಂತಸ್ತೇನಿರುತ್ತೆ, ಆಸ್ತಿ ಏನಿರುತ್ತೆ, ಅದನ್ನ ಒಂದು ಕಲ್ಲಿನ ಹಾಗೆ ಯಾವುದೇ ರೀತಿಯಾದಂತಹ ಅದಕ್ಕೆ ಬೆಲೆಯನ್ನ ಕೊಡದೆ ಯಾರು ನೋಡ್ತಾರೆ, ಆತ್ಮವತ್ ಸರ್ವಭೂತೇಶು ಅಂದ್ರೆ ನನ್ನ ಬಗ್ಗೆ ಏನು ಕಾಳಜಿಯನ್ನ ವಹಿಸ್ತೀನಿ, ಅದೇ ಕಾಳಜಿಯನ್ನ ಇತರರ ಬಗ್ಗೆನೂ ನಾನು ಯಾವಾಗ ವಹಿಸ್ತೀನಿ, ಅವನು ನಿಜವಾಗ್ಲೂ ಪಂಡಿತ ಅಂತ ಚಾಣಕ್ಯ ಪಂಡಿತರು ಹೇಳ್ತಾರೆ. ಸೊ ಅದೇ ರೀತಿ ರಾಮನಲ್ಲಿ ಆ ರೀತಿಯಾದಂತಹ ಸಂಸ್ಕಾರ ಇದೆ. ಆದ್ರೆ ಮೊದಲನೇ ಬಾರಿ ಅವನು ಯಾವಾಗ ಒಬ್ಬ ರಾಕ್ಷಸಿ ಅಥವಾ ರಾಕ್ಷಸನನ್ನ ಕೊಲ್ಲಬೇಕು, ಅದು ರಾಕ್ಷಸಿ ಅಂದ್ರೆ ಒಂದು ಹೆಣ್ಣಿನ ಶರೀರದಲ್ಲಿ ಇದ್ದಾಳೆ.
ಆದ್ದರಿಂದ ಆ ಸ್ತ್ರೀ ವಧೆ ಅನ್ನೋದು ಅವನಿಗೆ ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಸ್ವಲ್ಪ ಸಮಯ ತೆಗೆದುಕೋತಾನೆ ಶ್ರೀರಾಮಚಂದ್ರ ಇಲ್ಲಿ. ಆಚಾರ್ಯರೆಲ್ಲರೂ ಆ ರೀತಿ ಹೇಳ್ತಾರೆ. ಏಕೆಂದ್ರೆ ಹಿಂದಿನ ಅಧ್ಯಾಯದ ಕೊನೆಯ ಒಂದು ಭಾಗದಲ್ಲಿ ವಿಶ್ವಾಮಿತ್ರರು ಸಪ್ರಮಾಣದಿಂದ 2 ಪ್ರಮಾಣಗಳನ್ನ ಕೊಟ್ಟು ಸ್ತ್ರೀಯರ ವಧೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಬಹುದು. ಯಾವಾಗ ಸ್ತ್ರೀಯರು ಬಹಳ ಉತ್ಪಾತವನ್ನ ಮಾಡ್ತಾರೆ ಆವಾಗ ಅವರ ವಧೆಯನ್ನ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಿ ವಿವೇಚನೆಯಿಂದ ಶ್ರೀರಾಮಚಂದ್ರ ನಾನು ಈ ಒಂದು ಕಾರ್ಯವನ್ನ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳ್ತಾನೆ. ಅದಾದ ಮೇಲೆ ಏನಾಗತ್ತೆ ಅಂತ ನಾವು ನೋಡಿದ್ದೀವಿ. ಅದಾದ ಮೇಲೆ ಅವನು ತನ್ನ ಬಿಲ್ಲನ್ನ ಇಟ್ಕೊಂಡು ಆ ಬಿಲ್ಲನ್ನ ತನ್ನ ಎಡಗೈಯನ್ನ ಮಧ್ಯಭಾಗದಿಂದ ಇಟ್ಕೊಂಡು ಒಂದು ಬಾಣವನ್ನ ತೆಗೆದುಕೊಂಡು ಅದರ ಮೇಲೆ ಪ್ರಯೋಗವನ್ನ ಮಾಡ್ತಾನೆ. ಬಾಣದ ಪ್ರಯೋಗವನ್ನ ಮಾಡೋದಕ್ಕಿಂತ ಮುಂಚೆ ಆ ಒಂದು ಏನು ದಾರ ಇರತ್ತೆ ಅದರಿಂದ ಝೇಂಕಾರ ನಾದವನ್ನ ಮಾಡ್ತಾನೆ. ಅದರಿಂದ ಸಮಸ್ತವಾಗಿರ್ತಕ್ಕಂತಹ ತಾಟಕೆಯ ವನದಲ್ಲಿ ಇದ್ದಂತಹ ಎಲ್ಲಾ ನಿವಾಸಿಗಳಿಗೂ ಕೂಡ ಬಹಳಷ್ಟು ಭಯ ಆಗತ್ತೆ ಅಲ್ವಾ. ಆ ಭಯ ಯಾವಾಗ ಆಗತ್ತೆ, ಆ ತಾಟಕೆಗೂ ಕೂಡ ಬಹಳ ಅವಳಿಗೆ ಭಯ ಆಗದೆ ಹೋದ್ರು ಕೂಡ ಅವಳಿಗೆ ಬಹಳ ಇದು ಏನಂತಾರೆ ವ್ಯಾಕುಲತೆ ಅನ್ನೋದು ಬಂದ್ಬಿಡತ್ತೆ ಅಲ್ವಾ. ಶಿ ವಾಸ್ ವೆರಿ ಡಿಸ್ಟರ್ಬ್ಡ್. ವ್ಯಾಕುಲತೆ ಅನ್ನೋದು ಬಂದ್ಬಿಡತ್ತೆ. ಆವಾಗ ತಾಟಕೆ ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಎಂಬುದಾಗಿ ಅವಳು ಮತ್ತೆ ದೀರ್ಘವಾಗಿ ಅವಳು ಕೇಳ್ತಾಳೆ ಆ ಶಬ್ದವನ್ನ. ಅದಾದ ಮೇಲೆ ಎಲ್ಲಿಂದ ಬರ್ತಾ ಇತ್ತು ಎಂಬುದನ್ನ ನಿರ್ಧಾರ ಮಾಡಿ ಆ ದಿಕ್ಕಿನಲ್ಲಿ ಓಡಿ ಓಡಿ ಬರ್ತಾಳೆ. ಆವಾಗ ಮೊದಲನೇ ಬಾರಿ ಶ್ರೀರಾಮಚಂದ್ರ ಲಕ್ಷ್ಮಣ ಇಬ್ಬರು ಕೂಡ ಆ ತಾಟಕೆಯ ಒಂದು ಘೋರವಾದಂತಹ ಮತ್ತು ಬೃಹದಾಕಾರವಾದಂತಹ ರೂಪವನ್ನ ದರ್ಶನ ಮಾಡ್ತಾರೆ. ದರ್ಶನ ಅಂತ ಹೇಳಕ್ಕಾಗೋದಿಲ್ಲ, ಆದ್ರೂ ದರ್ಶನ ಮಾಡ್ತಾರೆ. ಸೊ ಆವಾಗ ಅವರಿಬ್ಬರಿಗೆ ರಾಮ ಮತ್ತೆ ಲಕ್ಷ್ಮಣನಿಗೆ ಬಹಳಷ್ಟು ಆಶ್ಚರ್ಯ ಆಗತ್ತೆ, ಈ ರೀತಿಯಾಗಿರ್ತಕ್ಕಂಥ ರಾಕ್ಷಸಿಯರು ಕೂಡ ಇದ್ದಾರ ಅಂತ. ಅವಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಎಂತ ಘೋರವಾದಂತಹ ರೂಪ ಈ ತಾಟಕೆಯದು. ಈ ತಾಟಕೆಯ ರೂಪ ಎಷ್ಟು ಘೋರವಾಗಿದೆ ಅಂದ್ರೆ ಈ ರೂಪವನ್ನ ನೋಡಿಯೇನೆ ಬಹಳಷ್ಟು ಜನರಿಗೆ ತೀವ್ರ ಭಯ ಅನ್ನೋದು ಬಂದ್ಬಿಡತ್ತೆ. ಮತ್ತು ಈ ತಾಟಕೆಯ ಏನು ಶಬ್ದ ಇದೆ, ಅವಳು ಕೂಗುವಂತ ಶಬ್ದ, ಅದನ್ನ ಕೇಳಿ ದೂರ ದೂರದಲ್ಲೂ ಇರತಕ್ಕಂತಹ ಋಷಿ ಮುನಿಗಳ ಪತ್ನಿಯರಿಗೆ ಆ ಒಂದು ಗರ್ಭಪಾತ ಅನ್ನೋದು ಆಗ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ತಾಟಕೆಯನ್ನ ನಾನು ಮುಗಿಸಲೇಬೇಕು. ಆದ್ರೆ ರಾಮ ಅಲ್ಲಿ ನಾನು ಇವಳನ್ನ ಕೊಂತೀನಿ ಅಂತ ಆವಾಗ್ಲೂ ಕೂಡ ಹೇಳೋದಿಲ್ಲ. ಅದನ್ನ ಇವತ್ತು ನಾವು ಸ್ವಲ್ಪ ಅಧ್ಯಯನ ಮಾಡ್ತೀವಿ. ಆದ್ರೆ ಆವಾಗ್ಲೂ ಕೂಡ ನಾನು ಕೊಲ್ತೀನಿ ಅಂತ ಹೇಳೋದಿಲ್ಲ. ಆದ್ರೆ ಏನ್ ಹೇಳ್ತಾನೆ ಅಂದ್ರೆ ಕೃತ ಕರ್ಣಾಗ್ರ ನಾಸಿಕಾಂ, ಅಂದ್ರೆ ಅವಳ ನಾಸಿಕಾ ಅಂದ್ರೆ ಮೂಗು, ಕರ್ಣ ಅಂದ್ರೆ ಕಿವಿ, ಮತ್ತು ಅಗ್ರ ಅಂದ್ರೆ ಎಷ್ಟೊಂದ್ ಜನ ಏನ್ ಹೇಳ್ತಾರೆ ಅಂದ್ರೆ ಮೂಗಿನ ಮುಂದಿನ ಭಾಗ ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನೊಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಸ್ತನ ಅಂತ ಹೇಳ್ತಾರೆ. ಸೊ ಎರಡು ಇದೆ, ಆ ರೀತಿಯಲ್ಲಿ ಎರಡು ವರ್ಣನೆಗಳು ಕೂಡ ಇದೆ. ಈ ಎಲ್ಲಾ ಭಾಗಗಳು ಇಲ್ದೇ ಇರೋ ತರಹ ನಾನು ಈ ತಾಟಕೆಯನ್ನ ಮಾಡ್ಬಿಡ್ತೀನಿ ಅಂತ ಅಲ್ಲಿ ರಾಮ ಹೇಳ್ತಾನೆ. ಈ ರೀತಿಯಾಗಿ ಯಾವಾಗ ಮಾತನಾಡ್ತಾ ಇರ್ತಾನೆ ಆವಾಗ ತಾಟಕೆಗೆ ಇದನ್ನ ಕೇಳಿಸ್ಕೊಂಡು ಮತ್ತಷ್ಟು ಕೋಪ ಬರುತ್ತೆ. ರಾಮನ ಕಡೆಗೆ ಓಡಿ ಓಡಿ ಬರ್ತಾಳೆ. ಆವಾಗ ವಿಶ್ವಾಮಿತ್ರರು ಹೂಂಕಾರದಿಂದ, ಹೇಗೆ ನಾನು ಉದಾಹರಣೆ ಕೊಡ್ತಾ ಇದ್ದೆ, ಒಂದು ದೊಡ್ಡ ನಾಯಿ, ಶ್ರೀಲ ಪ್ರಭುಪಾದರ ಜೀವನದಲ್ಲೂ ಕೂಡ ನಾವು ನೋಡಿದ್ದೀವಿ, ಒಂದು ಲೀಲೆ ಇದೆ. ಪ್ರಭುಪಾದರ ಜೀವನದಲ್ಲಿ ಒಂದು ಲೀಲೆ ಹೇಗ್ ಬರುತ್ತೆ ಅಂದ್ರೆ, ಒಮ್ಮೆ ಅಮೆರಿಕ ದೇಶದಲ್ಲಿ ಎಲ್ಲೋ ಮಾಂಟ್ರಿಯಲ್ ಇರಬೇಕು ಅಥವಾ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ನಗರದಲ್ಲಿ ಅವರು ಮಾರ್ನಿಂಗ್ ವಾಕ್ ಹೋಗಿದ್ರು ಶೀಲ ಪ್ರಭುಪಾದರು ತಮ್ಮ ಶಿಷ್ಯಂದ್ರ ಜೊತೆಗೆ. ಅವಾಗ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಾನೋ ಒಂದು ದೊಡ್ಡ ನಾಯಿ ಅಲ್ವಾ, ಅದಕ್ಕೆ ಏನಂತಿರೋ ಅದಕ್ಕೆ ಹೆಸರೆಲ್ಲ ನನಗ್ ಮರ್ತೋಗಿದೆ ಇವಾಗ. ನಾಯಿಯ ಬೇರೆ ಬೇರೆ ತರಹದ ನಾಯಿ ಇರುತ್ತಲ್ಲ, ಪೊಮೇರಿಯನ್ ಏನೋ ಹೇಳ್ತಾರಲ್ಲ ಅದಕ್ಕೆ, ಬಹಳ ದೊಡ್ಡ ಒಂದು ಸಿಂಹದ ತರ ಇರುವಂತಹ ನಾಯಿ ಈ ಭಕ್ತರನ್ನ ಅಟ್ಟಿಸ್ಕೊಂಡ್ ಬರುತ್ತೆ. ಈ ಭಕ್ತರೆಲ್ಲರಿಗೂ ಬಹಳ ಭಯ ಆಗ್ಬಿಡತ್ತೆ. ಯದ್ಯಪಿ ಆ ಭಕ್ತರೆಲ್ಲರೂ ಶೀಲ ಪ್ರಭುಪಾದರಿಗಿಂತ ಬಹಳ ಉನ್ನತವಾಗಿದ್ರು, ಬಹಳ ಬೃಹದಾಕಾರವಾಗಿದ್ರು. ಬ್ರಹ್ಮಾನಂದ ಪ್ರಭು ಮತ್ತೆ ಭವಾನಂದ ಪ್ರಭು ಅವರೆಲ್ಲ ಶೀಲ ಪ್ರಭುಪಾದರಿಗಿಂತ ಬಹಳ ಅವರ ಶರೀರದ ಆಕಾರ ಬಹಳ ದೊಡ್ಡದಾಗಿತ್ತು. ಆದ್ರೂ ಕೂಡ ಎಲ್ಲರಿಗೂ ಭಯ. ಯಾಕೆಂದ್ರೆ ಆ ರೀತಿಯಾದಂತ ನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ಅದೇನಾದ್ರು ಕಚ್ಬಿಟ್ರೆ ಅಂತ ಭಯ ಎಲ್ಲರಿಗೂ ಅಲ್ವಾ. ಆದ್ರೆ ಶೀಲ ಪ್ರಭುಪಾದರಿಗೆ ಭಯ ಇಲ್ಲ. ಅದರಿಂದ ಶೀಲ ಪ್ರಭುಪಾದರು ಏನ್ ಮಾಡಿದ್ರು, ಸುಮ್ನೆ ಹಿಂದ್ಗಡೆ ತಿರುಗಿದ್ರು ಮತ್ತು ಆ ನಾಯಿಯನ್ನ ತಮ್ಮ ಕಣ್ಣುಗಳಿಂದ ದೀರ್ಘವಾಗಿ ನೋಡಿದ್ರು.
ಆ ನಾಯಿ ಎಲ್ಲಿತ್ತೋ ಅಲ್ಲಿ ನಿಂತ್ಕೊಂಡ್ಬಿಡ್ತು. ಅದಾದ್ಮೇಲೆ ತಮ್ಮ ಕೋಲನ್ನ ತೆಗೆದುಕೊಂಡು ಹಟ್ ಅಂತ ಹೇಳಿದ್ರಂತೆ. ಆ ನಾಯಿ ವಾಪಸ್ಸು ಹೊರಟೋಯ್ತು. ಆ ರೀತಿ ಹೇಳ್ತಾರೆ. ಸೊ ಇದೇ ರೀತಿ ಹುಂಕಾರ. ಸೊ ಅದೇ ರೀತಿಯಲ್ಲಿ ವಿಶ್ವಾಮಿತ್ರರು ಏನ್ ಮಾಡ್ತಾರೆ, ಆ ತಾಟಕ್ಕೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾಳೆ ಇವಾಗ ರಾಮ ಮತ್ತು ಲಕ್ಷ್ಮಣರ ಕಡೆಗೆ ಬಹಳ ತೀವ್ರ ವೇಗದಿಂದ ಬರ್ತಾ ಇದ್ದಾಳೆ. ಆದ್ರೆ ತಾಟಕೆಗೆ ಅವಳ ಮನಸ್ಸಿನಲ್ಲಿ ಒಂದು ಬಹಳ ಖಚಿತವಾದಂತಹ ವಿಷಯದ ಅರಿವಿದೆ. ಯಾವ ಅರಿವು ಅವಳಿಗಿದೆ ಅಂದ್ರೆ, ಈ ವಿಶ್ವಾಮಿತ್ರರು ಸಾಮಾನ್ಯವಾದಂತಹ ಋಷಿಮುನಿಗಳಲ್ಲ. ಆದ್ದರಿಂದ ಅಗಸ್ತ್ಯ ಋಷಿಮುನಿಗಳ ಆ ಒಂದು ಶಕ್ತಿಯನ್ನ ಅವಳಾಗಲೇ ದರ್ಶನ ಮಾಡಿದ್ದಾಳೆ. ಆದ್ದರಿಂದ ವಿಶ್ವಾಮಿತ್ರರು ಕೂಡ ಅಗಸ್ತ್ಯರಿಗೆ ಯಾವುದೇ ರೀತಿ ಕಡಿಮೆ ಅಲ್ಲ ಎಂಬುದು ಅವಳಿಗೆ ಗೊತ್ತಿದೆ. ಆದ್ದರಿಂದ ಯಾವಾಗ ವಿಶ್ವಾಮಿತ್ರರು ಹೂಂಕಾರದಿಂದ ಹಟ್ ಆ ರೀತಿ ಏನೋ ಹೇಳಿದ್ರು, ಅವಾಗ ತಾಟಕೆಗೆ ಭಯ ಆಗಿ ಅಲ್ಲೇ ನಿಂತ್ಕೊಂಡ್ಲಂತೆ ಸ್ವಲ್ಪ. ಆದ್ರಿಂದ ಅದಾದ ಮೇಲೆ ರಾಮ ಮತ್ತೆ ಲಕ್ಷ್ಮಣರು ಇಬ್ಬರು ಕೂಡ ತಮ್ಮ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ತಾಟಕೆ ಏನ್ ಮಾಡ್ತಾಳೆ ಅಂದ್ರೆ, ವಿಶ್ವಾಮಿತ್ರರು ಯಾವಾಗ ಹುಂಕಾರವನ್ನ ಮಾಡ್ತಾರೆ ಅಲ್ಲೇ ನಿಂತ್ಕೋತಾಳೆ. ಆದ್ರೆ ಅವಳೇನ್ ಮಾಡ್ತಾಳೆ ಅಂದ್ರೆ, ಆ ಕೆಳಗೆ ಇದ್ದಂತಹ ಧೂಳು ಏನಿತ್ತು, ಯಾಕೆಂದ್ರೆ ಅರಣ್ಯ ಪ್ರದೇಶದಲ್ಲಿ ಕೆಳಗೆ ಮಣ್ಣು ಎಲ್ಲ ಇದ್ದೇ ಇರತ್ತೆ. ಆ ಮಣ್ಣಿನ ಬಲದಿಂದ ಒಂದು ಧೂಳಿನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾಳೆ. ಎಲ್ಲಾ ಕಡೆಯಲ್ಲಿ ಕೇವಲ ಧೂಳು. ಆದ್ರಿಂದ ಆ ಧೂಳು ಯಾವಾಗ ಬರುತ್ತೆ, ಅವಾಗ ರಾಮ ಲಕ್ಷ್ಮಣರಿಗೆ ಏನು ಕಾಣಿಸ್ದೇ ಇರಲಿ, ಆವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮೇಲಿಂದ ಬಂಡೆಗಳ ಮಳೆಯನ್ನ ಸುರಿಸ್ತೀನಿ. ಆವಾಗ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮೂರುವರು ಕೂಡ ಅವರ ಮರಣವಾಗ್ಬಿಡತ್ತೆ ಎಂಬುದು ಅವಳ ಒಂದು ಯೋಜನೆ ಇತ್ತು. ಆದ್ದರಿಂದ ಅವಳೇನ್ ಮಾಡ್ತಾಳೆ ಅಂದ್ರೆ, ಈ ರೀತಿಯಾದಂತಹ ಧೂಳಿನ ವಾತಾವರಣವನ್ನ ಸೃಷ್ಟಿ ಮಾಡ್ತಾಳೆ. ಆದ್ರೆ ರಾಮ ಲಕ್ಷ್ಮಣರು ಅಥವಾ ವಿಶ್ವಾಮಿತ್ರರು ಮೂರುವರಿಗೂ ಯಾವುದೇ ರೀತಿಯಾದಂತಹ ಪ್ರಭಾವ ಬೀರ್ಲಿಲ್ಲ. ಆದ್ರೆ ಈ ಧೂಳಿನ ವಾತಾವರಣ ಇದೆ ಎಂಬುದು ಮೂರುವರೆಗೂ ಗೊತ್ತಿದೆ. ಆದ್ದರಿಂದ ಆವಾಗ ತಾಟಕೆ ಏನ್ ಮಾಡ್ತಾಳೆ, ಆ ಒಂದು ಬಂಡೆಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾಳೆ. ಬಹಳ ಇದನ್ನೆಲ್ಲ ಸ್ವಲ್ಪ ಕಲ್ಪನೆ ಮಾಡ್ಕೋಬೇಕು ಅಲ್ವಾ, ಏನ್ ಆಗಿರ್ಬೋದು ಎಂಬುದ ಬಗ್ಗೆ ನಾವು ಶಾಸ್ತ್ರದ ಪ್ರಕಾರ ಆ ಶಾಸ್ತ್ರ ಚಕ್ಷುವಿಂದ ನೋಡಿ ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ಹೇಗೆ ಆಗಿರ್ಬೋದು ಎಂಬುದಾಗಿ ನಾವು ಯೋಚಿಸಬಹುದು ಅಲ್ವಾ. ಸೊ ಬಹಳ ತೀವ್ರವಾಗಿ ಆ ರೀತಿಯಾದಂತಹ ಬಂಡೆಗಳ ಮಳೆ ಸುರಿಯೋದಕ್ಕೆ ಆರಂಭ ಆಗತ್ತೆ. ಆವಾಗ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂದ್ರೆ, ಆ ಬಂಡೆಗಳ ಮಳೆಗೆ ಮತ್ತೊಂದು ಮಳೆಯೇ ಉತ್ತರ ಕೊಡಬೇಕು ಅಂತ ಹೇಳಿ ಬಾಣಗಳ ಮಳೆಯಿಂದ ಆ ಬಂಡೆಗಳ ಮಳೆಗೆ ಪ್ರತೀಕಾರವನ್ನ ಮಾಡ್ತಾನೆ ಶ್ರೀರಾಮಚಂದ್ರ. ಹೇಗೆ ಅಂದ್ರೆ, ಒಂದೊಂದು ಬಂಡೆಗೂ ಒಂದೊಂದು ಬಾಣ, ಅಂದ್ರೆ ಎಷ್ಟು ಬಾಣಗಳನ್ನ ಪ್ರಯೋಗ ಮಾಡಿರ್ಬೇಕು ನಾವು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ರಾಮ ಬಾಣ ಅಂತ ಹೇಳ್ತಾರೆ. ರಾಮ ಬಾಣ ಅಂದ್ರೆ ಏನು, ಯಾವ ಬಾಣ ಒಂದ್ಸತಿ ಬಿಲ್ಲಿನಿಂದ ಅದು ಮುಕ್ತವಾದ್ರೆ ಅದು ತನ್ನ ಲಕ್ಷ್ಯ ಏನಿದೆ ಅದನ್ನ ತಲುಪದೇನೆ ವಾಪಸ್ಸು ಬರೋದಿಲ್ಲ. ಅದು ತಲುಪಿಬಿಟ್ಟು ರಾಮಬಾಣ ವಾಪಸ್ಸು ಬರುತ್ತಂತೆ. ಅದು ರಾಮಬಾಣಕ್ಕೆ ಇರುವಂತಹ ಒಂದು ವೈಶಿಷ್ಟ್ಯ ಅಲ್ವಾ. ನಾವು ಎಷ್ಟೊಂದು ಕಡೆ ರಾಮಾಯಣದಲ್ಲಿ ಗಮನಿಸಬಹುದು, ಇದು ಮೊದಲನೇ ಆ ರೀತಿಯಾದಂತಹ ಒಂದು ಸನ್ನಿವೇಶ. ಆದ್ರೆ ಯಾವಾಗ ಶ್ರೀರಾಮಚಂದ್ರ ತನ್ನ ಬಾಣವನ್ನ ಪ್ರಯೋಗ ಮಾಡ್ತಾನೆ, ಅಲ್ಲೆಲ್ಲವೂ ಎಲ್ಲಾ ಕಡೆಯಲ್ಲೂ ನಾವು ಏನನ್ನ ಗಮನಿಸಬಹುದು ಅಂದ್ರೆ, ಆ ಬಾಣ ಹೋಗತ್ತೆ, ಆದ್ರೆ ಆ ತನ್ನ ಕೆಲಸವನ್ನ ಮಾಡಿ ವಾಪಸ್ಸು ರಾಮನ ಬತ್ತಳಿಕೆಗೆ ಬಂದು ಸೇರತ್ತೆ. ಸೊ ಅದೇ ರೀತಿ ಬಹಳಷ್ಟು ಸಾವಿರಾರು ಲಕ್ಷಗಟ್ಟಲೆ ಬಾಣಗಳನ್ನ ಅವನು ಪ್ರಯೋಗ ಮಾಡ್ತಾನೆ. ಆ ಒಂದೊಂದು ಬಾಣ ಕೂಡ ಒಂದೊಂದು ಬಂಡೆಯನ್ನ ಚೂರು ಚೂರು ಮಾಡ್ಬಿಡತ್ತೆ. ಅದಾದ್ಮೇಲೆ ರಾಮಚಂದ್ರ ಆ ತಾಟಕೆಯನ್ನ ನೋಡಿ, ಇವಾಗ ನಾನು ಇವಳಿಗೆ ಏನ್ ಮಾಡ್ತೀನಿ ಅಂತ ಹೇಳಿ ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಅವನು ಆ ತಾಟಕೆಯ 2 ಕೈಗಳನ್ನ ಕತ್ತರಿಸ್ಬಿಡ್ತಾನೆ. ಇಲ್ಲಿವರೆಗೂ ಲಕ್ಷ್ಮಣ ಆ ಒಂದು ಫೀಲ್ಡ್ ಅನ್ನ ಏರಿಲ್ಲ, ಆ ಒಂದು ಅವನ ಪವರ್ನ ತೋರಿಸಿಲ್ಲ, ಇನ್ನು ಶಕ್ತಿಯನ್ನ ಪ್ರದರ್ಶನ ಮಾಡಿಲ್ಲ. ಆದ್ರೆ ಇವಾಗ ಲಕ್ಷ್ಮಣ ಏನ್ ಮಾಡ್ತಾನೆ ಅಂದ್ರೆ, ಆ ರಾಮಚಂದ್ರ ಏನನ್ನ ನುಡಿದಿದ್ದ ಹೃತ ಕರ್ಣಾಗ್ರ ನಾಸಿಕಾಂ, ಅದನ್ನ ಲಕ್ಷ್ಮಣ ಮಾಡ ತೋರಿಸ್ತಾನೆ. ಅವಳ ಮೂಗು, ಅವಳ ಕಿವಿ ಮತ್ತು ಅವಳ ಸ್ತನ 3 ಭಾಗಗಳು ಇಲ್ಲದೆ ಇರುವಂತೆ ಒಂದೇ ಬಾಣದಿಂದ ಲಕ್ಷ್ಮಣ ಆ ರೀತಿ ತಾಟಕೆಗೆ ಮಾಡಿ ತೋರಿಸ್ತಾನೆ. ಅದಾದ ಮೇಲೆ ಏನಾಗತ್ತೆ ಎಂಬುದನ್ನ ಇವತ್ತು ನಾವು ಗಮನಿಸೋದಕ್ಕೆ ಹೊರಟಿದ್ದೀವಿ. ಏಕೆಂದ್ರೆ ಇವಾಗ ತಾಟಕೆಗೆ ಮತ್ತಷ್ಟು ಕೋಪ ಬರುತ್ತೆ. ಏಕೆಂದ್ರೆ ಅವಳಿಗೆ ಸುಸ್ತು ಕೂಡ ಆಗಿದ್ಯಂತೆ. ಶ್ರಾಂತ ಅಂತ ಒಂದು ಶಬ್ದ ಬರುತ್ತೆ ಸಂಸ್ಕೃತದಲ್ಲಿ. ಶ್ರಾಂತ ಅಂದ್ರೆ ಬಹಳಷ್ಟು ಸುಸ್ತಾಗೋದು ಅಂತ. ಥಕ್ ಗಯಿ ಹೇ ಅಂದ್ರೆ ಬಹಳ ಸುಸ್ತಾಗಿ ಇದೆ. ಏನಕ್ಕೆ ಅಂದ್ರೆ, ರಾಮಚಂದ್ರನ ಬಾಣಗಳನ್ನ ಪ್ರತೀಕಾರ ಮಾಡೋದು ಯಾರಕ್ ತಾನೇ ಸಾಧ್ಯ. ರಾಮಚಂದ್ರ ಅವನ ಶಕ್ತಿಯ ಒಂದು ಭಾಗವನ್ನು ಇಲ್ಲಿ ಪ್ರದರ್ಶನ ಮಾಡಿಲ್ಲ. ಅದರಿಂದಲೇ ತಾಟಕೆಗೆ ಬಹಳಷ್ಟು ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ಮುಂದಕ್ಕೆ
ಹೇಳ್ತಾರೆ ವಾಲ್ಮೀಕಿ ಮುನಿಗಳು. ಕಾಮರೂಪಧರಾ ಸಾತು ಕೃತ್ವ ರೂಪಾಣ್ಯನೇಕಶಃ ಅಂತರ್ಧಾನಂ ಗತಾಯಕ್ಷಿ ಮೋಹಯಂತಿ ಸ್ವಮಾಯಯ ಅಶ್ಮವರ್ಷಂ ವಿಮುಂಚಂತಿ ಭೈರವಂ ವಿಚಚಾರಸ. ಬಹಳ ಸುಂದರವಾದಂತಹ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಅಂತರ್ಧಾನಂ ಯಕ್ಷಿ ಮೋಹಯಂತಿ ಇವ. ಅಂತರ್ಧಾನ ವಿಶೇಷವಾಗಿ ವರಿಷ್ಠ ಭಕ್ತರು ಯಾವಾಗ ದೇಹತ್ಯಾಗವನ್ನ ಮಾಡ್ತಾರೆ, ಬರೀ ಭಕ್ತರಲ್ಲ ಆದ್ರೆ ಆಚಾರ್ಯರು, ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ ಬಂದಿರತಕ್ಕಂತ ಆಚಾರ್ಯರು ಯಾವಾಗ ದೇಹತ್ಯಾಗವನ್ನ ಮಾಡಿದಂತಹ ದಿವಸ ಬರುತ್ತೆ, ಅವಾಗ ನಾವೇನ್ ಹೇಳ್ತೀವಿ, ಅಂತರ್ಧಾನ ಮಾಡಿದ್ರು. ಅಂತರ್ಧಾನ ಅಂದ್ರೆ ದೇ ಡಿಸಪಿಯರ್, ದೇ ಅಪಿಯರ್ ಅಂಡ್ ಡಿಸಪಿಯರ್ ಅಲ್ವಾ. ಆವಿರ್ಭಾವ ತಿರೋಭಾವ, ಅದೇ ರೀತಿ ಅಂತರ್ಧಾನ ಅಂದ್ರೆ ಡಿಸಪಿಯರ್ ಅಂತ. ಸೊ ಇವಳು ತಾಟಕೆ ತನ್ನ ಮಾಯಾಶಕ್ತಿಯಿಂದ ಏನ್ ಮಾಡ್ತಾ ಇದ್ಲು ಅಂದ್ರೆ ಅಂತರ್ಧಾನಂ ಗತ್ವ ಅಂದ್ರೆ ಒಂದು ಕ್ಷಣ ಕಾಣಿಸ್ಕೋತಾ ಇದ್ದಾಳೆ, ಮತ್ತೊಂದು ಕ್ಷಣ ಕಾಣಿಸ್ಕೋತಾ ಇಲ್ಲ. ಮೋಹಯಂತಿ ಎಲ್ಲರಿಗೂ ಎಲ್ಲರನ್ನೂ ಮೋಹದಲ್ಲಿ ಇರಿಸ್ತಾ ಇದ್ದಾಳೆ. ಮಾಯೆಯ ಕಾಮರೂಪಧರ ಮತ್ತು ತನ್ನ ಮಾಯಾಶಕ್ತಿಯಿಂದ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಒಂದು ಕ್ಷಣ ಕಾಣಿಸ್ಕೋತಾ ಇದ್ದಾಳೆ, ಮತ್ತೊಂದು ಕ್ಷಣ ಕಾಣಿಸ್ಕೋತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಕಾಣಿಸ್ಕೋತಾ ಇದ್ದಾಳೆ ಒಂದೊಂದು ಕ್ಷಣ ಕೂಡ ಬೇರೆ ಬೇರೆ ರೂಪದಲ್ಲಿ ಅವಳು ಕಾಣಿಸ್ಕೋತಾ ಇದ್ದಾಳೆ. ಕಾಮರೂಪಧರ ಅಂದ್ರೆ ಕಾಮದ ಪ್ರಕಾರ, ನನ್ನ ಇಚ್ಛೆಯಂತೆ ನಾನು ಯಾವುದೇ ರೂಪ ಬೇಕಾರೋ ತಾಳುವಂತಹ ಯಾವ ಸಾಮರ್ಥ್ಯ ಇದೆ ಅದಕ್ಕೆ ಕಾಮರೂಪಧರ. ಸದ್ಯ ಅನೇಕಶಃ ರೂಪಾಣಿ ಕೃತ್ವ, ಅದೇ ಒಂದೇ ಕ್ಷಣದಲ್ಲಿ ಬಹಳಷ್ಟು ರೂಪಗಳನ್ನ ಧರಿಸಿ ಅಶ್ವವರ್ಷಂ ವಿಮುಂಚಂತಿ, ಮತ್ತೆ ಈ ರೀತಿಯಾದಂತಹ ಬಂಡೆಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿವರೆಗೂ ಪ್ರತ್ಯಕ್ಷವಾಗಿದ್ಲು, ಆ ಪ್ರತ್ಯಕ್ಷವಾಗಿಯೇನೆ ಆ ಧೂಳಿನ ವಾತಾವರಣವನ್ನ ಮಾಡಿ ಆ ಬಂಡೆಗಳ ಮಳೆಯನ್ನ ಸುರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ಲು. ಇವಾಗ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅಂತರ್ಧಾನ ಮಾಡೋದು ಅಂದ್ರೆ ಮಾಯೆಯಾಗೋದು, ಮತ್ತೆ ಮರುಕ್ಷಣ ಪ್ರಕಟವಾಗೋದು. ಆ ಪ್ರಕಟವಾದಾಗ್ಲೂ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟವಾಗೋದು. ಇವಳೇನಾ ತಾಟಕೆ ಎಂಬುವಂತೆ ಸಂಶಯ ಬರುವಂತೆ ರೂಪಗಳು. ಅದ್ರ ಜೊತೆಗೆ ಆ ಬಂಡೆಗಳ ಮಳೆಯನ್ನ ಸುರಿಸ್ತಾ ಇದ್ದಾಳೆ. ಅಂದ್ರೆ ಇವಾಗ ಮೊದಲನೇದು ರಾಮಚಂದ್ರ ಆ ಬರೀ ಬಂಡೆಗಳ ಮಳೆಯನ್ನ ಪ್ರತೀಕಾರ ಮಾಡೋದಕ್ಕೆ ಹೋದ್ರೆ ಅವಾಗ ಇವಳನ್ನ ಹಿಡಿಯೋದಕ್ಕಾಗೋದಿಲ್ಲ. ಇವಳನ್ನ ಪ್ರತೀಕಾರ ಮಾಡಕ್ ಹೋದ್ರೆ ಬಂಡೆಗಳು ಆ ತಲೆ ಮೇಲೆ ಬಿದ್ದ್ಬಿಡತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ. ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತತಸ್ತಾವ್ ಅಶ್ವವರ್ಷೇಣ ಕೀರ್ಯಮಾಣೌ ಸಮಂತತಃ ದೃಷ್ಟ್ವಾ ಗಾದಿಸುತ ಶ್ರೀಮಾನ್ ಇದಂ ವಚನಂ ಅಬ್ರವೀತ್. ಶ್ರೀಮಾನ್ ಅಂತ ಗಾದಿಸುತ ಅಂದ್ರೆ ಯಾರು? ವಿಶ್ವಾಮಿತ್ರರು. ನಾವು ಇದನ್ನಾಗ್ಲೇ ಚರ್ಚೆ ಮಾಡಿದ್ವಿ ಒಂದ್ಸತಿ, ವಿಶ್ವಾಮಿತ್ರರ ಆ ಒಂದು ಜೀವನ ಚರಿತ್ರೆಯನ್ನ ಚರ್ಚೆ ಮಾಡಿದ್ವಿ. ಆದ್ದರಿಂದ ಆ ವಿಶ್ವಾಮಿತ್ರರು, ಸುತಗಳಾದಂತಹ ವಿಶ್ವಾಮಿತ್ರರು ಆವಾಗ ರಾಮನಿಗೆ ಈ ರೀತಿಯಾದಂತಹ ಒಂದು ವಚನವನ್ನ ನುಡಿತಾರೆ. ಏನಕ್ಕೆ ಅಂದ್ರೆ ವಿಶ್ವಾಮಿತ್ರರಿಗೆ ಇವಾಗ ಗೊತ್ತಾಗ್ತಾ ಇದೆ ರಾಮಚಂದ್ರ ಮತ್ತೆ ಹಿಂಜರಿತಾ ಇದ್ದಾನೆ. ನಾನು ಅವನಿಗೆ ಈ ರೀತಿಯಾದಂತಹ ಬಹಳ ಸ್ಪಷ್ಟವಾದ ಒಂದು ಉಪದೇಶವನ್ನ ಆಗ್ಲೇ ಕೊಟ್ಟಿದ್ದೀನಿ. ಸ್ತ್ರೀಯರ ವಧೆಯನ್ನ ನೀನು ಮಾಡಬಹುದು, ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲಿ ಬೇಡ, ಅದು ಅನುಚಿತ ಎಂಬುದಾಗಿ ನಾನು ಆಗ್ಲೇ ಅವನಿಗೆ ಆದೇಶವನ್ನ ಕೊಟ್ಟಿದ್ದೀನಿ. ಆದ್ರೂ ಕೂಡ ಈ ಕ್ಷಣದಲ್ಲಿ ರಾಮನಿಗೆ ಮತ್ತೊಂದು ಉಪದೇಶವನ್ನ ಕೊಡುವಂತಹ ಒಂದು ಸಮಯ ಇಲ್ಲಿ ಬಂದಿದೆ. ಆದ್ದರಿಂದ ಈ ಶ್ಲೋಕದಲ್ಲಿ ಶ್ರೀಮಾನ್ ಅಂತ ಆ ಶಬ್ದದಿಂದ ವಿಶ್ವಾಮಿತ್ರರನ್ನ ಸಂಬೋಧಿಸ್ತಾ ಇದ್ದಾರೆ ವಾಲ್ಮೀಕಿ ಮುನಿಗಳು. ಈ ಶ್ರೀಮಾನ್ ಅಂತ ಏನಕ್ಕೆ ಸಂಬೋಧಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ಆಚಾರ್ಯರು, ವ್ಯಾಖ್ಯಾನಕಾರರು ಹೇಳ್ತಾರೆ. ಗೋವಿಂದರಾಜರು ಏನ್ ಹೇಳ್ತಾರೆ ಅಂದ್ರೆ, ಶ್ರೀ ಎಂಬಂತ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದೆ ಸಂಸ್ಕೃತದಲ್ಲಿ. ಮೊದಲನೇ ಅರ್ಥ ಅಂದ್ರೆ ಶ್ರೀ ಅಂದ್ರೆ ಅಂತಸ್ತು ಅಥವಾ ಸಂಪತ್ತು ಅನ್ನೋದು ಶಬ್ದ, ಆ ಒಂದು ಅರ್ಥ. ಅದರ ಜೊತೆಗೆ ಇವಾಗ ಜನ್ಮೈಶ್ವರ್ಯ ಶ್ರುತ ಶ್ರೀಭಿರ್ ಏಧಮಾನಂ ಮದಪ್ಪುಮಾನ್ ಅಂತ ಕುಂತಿ ಮಹಾರಾಣಿ ಏನ್ ಹೇಳ್ತಾಳೆ, ಆ ಒಂದು ಶ್ಲೋಕದಲ್ಲಿ ಶ್ರೀ ಎಂಬಂತ ಶಬ್ದಕ್ಕೆ ಏನರ್ಥ ಯಾರಾದ್ರೂ ಹೇಳ್ತೀರಾ? ಒಂದು ಪ್ರಶ್ನೆ ನಿಮ್ಗೆ. ಜನ್ಮೈಶ್ವರ್ಯ ಶ್ರುತಶ್ರೀಭಿರ್ ಏಧಮಾನಂ ಮದಪ್ಪುಮಾನ್ ನೈವಾರ್ಹತ್ಯವಿದಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಶೀಲ ಪ್ರಭುಪಾದರು ಈ ಶ್ಲೋಕವನ್ನ ಪದೇ ಪದೇ ಹೇಳ್ತಾ ಇದ್ರು ಅಲ್ವಾ. ಈ ಶ್ಲೋಕದಲ್ಲಿ ಇರ್ತಕ್ಕಂತ ಶ್ರೀ ಎಂಬಂತ ಶಬ್ದ ಏನಿದೆ ಅದಕ್ಕೆ ಏನ್ ಅರ್ಥ ಎಂಬುದು ನನ್ನ ಪ್ರಶ್ನೆ. ಯಾರಾದ್ರೂ ಹೇಳ್ತೀರಾ? ಎಲ್ಲಿ ಬರ್ತದೆ ಶ್ರೀ ಗುರುಜಿ? ಎಲ್ಲಿ ಬರುತ್ತೆ? ಯಾವ ಲೈನಲ್ಲಿ ಎಲ್ಲಿ ಬರುತ್ತೆ ಅದು? ಜನ್ಮೈಶ್ವರ್ಯ ಶ್ರುತಶ್ರೀ ಅಲ್ಲೇ ಬಂತಲ್ಲ, ಎರಡನೇ ಲೈನಲ್ಲಿ, ಎರಡನೇ ಸಾಲಲ್ಲೇ ಬಂತಲ್ಲ. ಶ್ರೀಭಿಹಿ ಅಂತ ಏನಿದೆ ಆ ಶ್ರೀ ಶಬ್ದ ಅಲ್ಲೇ ಬಂದಿದೆ, ಎರಡನೇ ಸಾಲಲ್ಲೇ ಬಂದಿದೆ. ಲಕ್ಷ್ಮಿ ಅಲ್ಲ? ಲಕ್ಷ್ಮಿನಾ? ಓಕೆ. ಬೇರೆ ಯಾರಾದ್ರೂ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ?
ಇದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ ಅಷ್ಟೇನೆ. ಹೆಸರು ಕೀರ್ತಿ ಪ್ರಭು. ಕೀರ್ತಿ, ಓಕೆ. ಬೇರೆ ಏನಾದ್ರೂ ಇದೆಯಾ? ಬೇರೆ ಏನಾದ್ರೂ ಉತ್ತರ ಇದೆಯಾ? ಐಶ್ವರ್ಯ. ಐಶ್ವರ್ಯ, ಆ ಇದು ಉತ್ತರ. ಐಶ್ವರ್ಯ ಅನ್ನೋದು ಅಲ್ಲಿ ಉತ್ತರ. ಜನ್ಮ ಐಶ್ವರ್ಯ ಶ್ರುತ ಶ್ರೀ, ಇದು ಉತ್ತರನೂ ಅಲ್ವಾ? ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ಕೆ ಬಯಸ್ತೀರಾ? ಬೇರೆ ಏನಿದೆ ಅಲ್ಲಿ ಶಬ್ದ? ಸೊ ಇರ್ಲಿ, ನಾನ್ ಹೇಳ್ತೀನಿ ಇವಾಗ. ಅಲ್ಲಿ ಶ್ರೀ ಎಂಬಂತ ಶಬ್ದಕ್ಕೆ ಏನು ಅರ್ಥ ಅಂದ್ರೆ ಸೌಂದರ್ಯ. ಸೌಂದರ್ಯ ಎಂಬಂತ ಕೂಡ ಒಂದು ಅರ್ಥ ಇದೆ. ಜನ್ಮ ಆಯ್ತು, ಐಶ್ವರ್ಯ ಆಯ್ತು, ಸೊ ಮತ್ತೆ ಐಶ್ವರ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ, ಅಲ್ವಾ? ಮತ್ತೆ ಏನು ಸಂಪತ್ತು ಅಂದ್ರೆ ಲಕ್ಷ್ಮಿ ಅಂತ ಏನ್ ಹೇಳಿದ್ರು, ಜನ್ಮ ಐಶ್ವರ್ಯ, ಐಶ್ವರ್ಯ ಅಂದ್ರೆ ಅದರಲ್ಲೇ ಸಂಪತ್ತು ಅಥವಾ ಆ ಅಂತಸ್ತು ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಜನ್ಮೈಶ್ವರ್ಯ ಶ್ರುತ, ಶ್ರುತ ಅಂದ್ರೆ ಬಹಳ ಉನ್ನತವಾದಂತಹ ಶಿಕ್ಷಣ ಅಂತ ಅರ್ಥ. ಸೊ ಶ್ರೀ ಅಂದ್ರೆ ಏನದು? ಬಾಡಿಲಿ ಬ್ಯೂಟಿ, ಅಂದ್ರೆ ನಮ್ಮ ದೈಹಿಕ ಸೌಂದರ್ಯ ಏನಿದೆ ಅದಕ್ಕೂ ಶ್ರೀ ಎಂಬಂತಹ ಒಂದು ಅರ್ಥ ಇದೆ. ಸೊ ಇಲ್ಲಿ ಶ್ರೀಮಾನ್ ಎಂಬಂತಹ ಏನು ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ಮುನಿಗಳಿಗೆ. ಇಲ್ಲಿ ಏನಕ್ಕೆ ಆ ರೀತಿ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ರೆ, ಶೀಘ್ರದಲ್ಲೇನೆ ತಾಟಕೆಯ ವಧೆ ಆಗತ್ತೆ. ಆ ತಾಟಕೆಯ ವಧೆ ಆದ ಮೇಲೆ ಸಮಸ್ತವಾಗಿರ್ತಕ್ಕಂತ ಈ ಒಂದು ಮಲದ ಮತ್ತು ಕರುಷ ಪ್ರದೇಶ ಏನಿದೆ ಅದನ್ನ ಇವಾಗ ತಾಟಕೆ ಆಕ್ರಮಿಸಿಕೊಂಡು ತಾಟಕ ವನ ಅಂತ ಆಗ್ಬಿಟ್ಟಿದೆ. ಈ ತಾಟಕ ವನ ಅನ್ನೋದು ಮತ್ತೆ ತನ್ನ ಸ್ವಾಭಾವಿಕವಾದಂತಹ ಸೌಂದರ್ಯದಿಂದ ಅದು ಸುಶೋಭಿಸ್ತದೆ ಎಂಬುದಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಅವ್ರಿಗೆ ಶ್ರೀಮಾನ್, ಏಕೆಂದ್ರೆ ಆ ಸುಂದರವಾದಂತಹ ಅರಣ್ಯದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಶ್ರೀಮಾನ್ ಅಂತ ಇಲ್ಲಿ ಅವರಿಗೆ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ತತಃ ತೌ ಅಶ್ವವರ್ಷೇಣ ಕೀರ್ಯಮಾಣವು ಸಮಂತತಃ. ಸಮಂತತಃ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅಂತ. ಸೊ ಅಲ್ಲಿ ಹೇಗಿತ್ತು ಅಂದ್ರೆ ತಾಟಕೆ ಯಾವ ರೀತಿಯಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ಲು ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಈ ಅಶ್ವ ವರ್ಷ ಆಗ್ತಾ ಇದೆ. ಅಶ್ವ ಅಂದ್ರೆ ಈ ಬಂಡೆಗಳು ಅಂತ, ಕಲ್ಲುಗಳ ಮಳೆ ಎಲ್ಲಾ ಕಡೆಯಿಂದಲೂ ಆಗ್ತಾ ಇದೆಯಂತೆ. ಆ ರೀತಿಯಾದ ಒಂದು ಪರಿಸ್ಥಿತಿಯನ್ನ ನೋಡಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಉಪದೇಶವನ್ನ ಕೊಟ್ರು. ಇದಂ ವಚನಂ ಅಬ್ರವೀತ್. ಅಲಂತೆ ಘೃಣಯ ರಾಮ ಪಾಪೈಷಾ ದುಷ್ಟಚಾರಿಣಿ ಯಜ್ಞ ವಿಘ್ನಕರಿ ಯಕ್ಷಿ ಪುರಾ ವರ್ಧೇತ ಮಾಯಯ. ಇದು ಒಂದು ಮುಖ್ಯವಾದಂತಹ ಶ್ಲೋಕ. ಅಲಂತೆ ಘೃಣಯ, ತೇ ಘೃಣಯ ಅಲಂ. ಘೃಣ ಅಂದ್ರೆ ಬಹಳ ಕರುಣೆ ಅಂತ. ಸೊ ನಿನ್ನ ಏನು ಕರುಣೆಯನ್ನ ತೋರಿಸ್ತಾ ಇದ್ಯಾ, ಅಸ್ಥಾನ ಸ್ನೇಹ ಕಾರುಣ್ಯಂ ಧರ್ಮಾಧರ್ಮ ಧಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದಿಶ್ಯ ಶಾಸ್ತ್ರ ಅವತರಣಂ ಕೃತಂ. ಇದು ಭಗವದ್ಗೀತೆಯ 1ನೇ ಅಧ್ಯಾಯದ ಸಾರಾಂಶ ಎಂಬುದಾಗಿ ಯಾಮುನಾಚಾರ್ಯರು ಬರೀತಾರೆ. ಯಾಮುನಾಚಾರ್ಯರಂದ್ರೆ ಯಾರು? ಯಾರಿಗಾರು ಗೊತ್ತಿದ್ಯಾ? ನೀವು ಕೇಳಿರಲೇಬೇಕು. ಯಾಮುನಾಚಾರ್ಯರು ಅಂದ್ರೆ ಯಾರು? ಯಾಮುನಾಚಾರ್ಯರು ಎಂಬಂತ ಶಬ್ದವನ್ನ ಕೇಳಿದ್ದೀರಾ ನೀವು ಯಾರಾದ್ರೂ? ಕೇಳಿದ್ವಿ ಪ್ರಭುಜಿ, ಡೀಟೇಲ್ಸ್ ಗೊತ್ತಿಲ್ಲ. ಯಾರು? ರಾಮಾನುಜಾಚಾರ್ಯರ ಗುರುಗಳು. ರಾಮಾನುಜಾಚಾರ್ಯರ ಪರಮ ಗುರುಗಳು ಅಲ್ವಾ? ಅವರ ಗುರುಗಳಿಗೆ ಗುರುಗಳು ಯಾಮುನಾಚಾರ್ಯರು. ಆ ಯಾಮುನಾಚಾರ್ಯರು ಎಂಬುವರು ಸಮಸ್ತವಾಗಿರ್ತಕ್ಕಂಥ ಗೀತೆಯ ಅಧ್ಯಯನವನ್ನ ಬಹಳ ದೀರ್ಘವಾಗಿ ಮಾಡಿ ಪ್ರತಿಯೊಂದು ಅಧ್ಯಾಯದ ಸಾರಾಂಶ ಏನು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಗೀತಾರ್ಥ ಸಂಗ್ರಹ ಅಂತ ಒಂದು ಹೆಸರು. ಬಹಳ ಅದ್ಭುತವಾದಂತಹ ಕೇವಲ 32 ಶ್ಲೋಕಗಳಲ್ಲಿ ಸಮಸ್ತವಾದ ಭಗವದ್ಗೀತೆಯ ಸಾರಾಂಶ ನಿಮಗ್ ಸಿಗತ್ತೆ ಅದನ್ನ ಓದಿದ್ರೆ. ಸೊ ಅದರಲ್ಲಿ 1ನೇ ಅಧ್ಯಾಯದ ಏನು ಸಾರಾಂಶ ಅಂತ ಅವ್ರು ಹೇಳ್ತಾರೆ, ಅಸ್ಥಾನ ಸ್ನೇಹ ಕಾರುಣ್ಯಂ ಧರ್ಮಾಧರ್ಮ ಧಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದಿಶ್ಯ ಶಾಸ್ತ್ರ ಅವತರಣಂ ಕೃತಂ. ಭಗವದ್ಗೀತೆ ಎಂಬಂತ ಶಾಸ್ತ್ರ ಅವತಾರ ಮಾಡುತ್ತಂತೆ. ಎಲ್ಲಿಂದ ಅಂದ್ರೆ ಕೃಷ್ಣನ ಮುಖಾರವಿಂದದಿಂದ ಭಗವದ್ಗೀತೆ ಎಂಬಂತ ಶಾಸ್ತ್ರ ಅವತಾರ ಮಾಡ್ತು. ಇದಕ್ಕಿಂತ ಮುಂಚೆ ಭಗವದ್ಗೀತೆ ಇರ್ಲಿಲ್ಲ ಅಂತ ಏನಿಲ್ಲ. ಏಕೆಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನೆ ಅಲ್ವಾ, 4ನೇ ಅಧ್ಯಾಯದ ಆರಂಭದಲ್ಲಿ ಹೇಳ್ತಾನೆ ಅಲ್ವಾ, ಅದೇನು ಶ್ಲೋಕ ನೆನಪು ಬರ್ತಾ ಇಲ್ಲ, ಏವಂ ಪರಂಪರಾ ಪ್ರಾಪ್ತಂ ಅದೆಲ್ಲ ಬರುತ್ತೆ. ಆದ್ರೆ ನಾನು ಇದನ್ನ ಸೂರ್ಯದೇವನಿಗೆ ಕೊಟ್ಟಿದೆ ಅದೆಲ್ಲ ಹೇಳ್ತಾನೆ. ಆದ್ರಿಂದ ಈ ಭಗವದ್ಗೀತೆ ಎಂಬಂತ ಶಾಸ್ತ್ರ ಅವತಾರ ಮಾಡ್ತು. ಯಾವ ಪರಿಸ್ಥಿತಿಯಲ್ಲಿ ಅವತಾರ ಮಾಡ್ತು ಅಂದ್ರೆ ಅಸ್ಥಾನ ಸ್ನೇಹ ಕಾರುಣ್ಯಂ. ಎಲ್ಲಿ ಸ್ನೇಹವನ್ನ ತೋರಿಸಬಾರ್ದೋ, ಎಲ್ಲಿ ಕಾರುಣ್ಯವನ್ನ ತೋರಿಸಬಾರ್ದೋ ಅಲ್ಲಿ ಈ ಅರ್ಜುನ ಎನ್ನುವನು ಆ ರೀತಿಯಾದಂತಹ ಸ್ನೇಹ ಮತ್ತು ಕಾರುಣ್ಯವನ್ನ, ಆ ಗುಣಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಯಾರಲ್ಲಿ ಸ್ನೇಹವನ್ನ ತೋರಿಸಬಾರ್ದು, ಯಾರು ಸ್ನೇಹವನ್ನ ತೋರಿಸೋದಕ್ಕೆ ಅರ್ಹರಾಗಿಲ್ಲ
ಆ ರೀತಿಯಾದಂತಹ ವ್ಯಕ್ತಿಗಳ ಮೇಲೆ ಸ್ನೇಹವನ್ನ ಮತ್ತೆ ಕಾರುಣ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಏನಾಗ್ತಾ ಇದೆ ಅಂದ್ರೆ ಧರ್ಮಾಧರ್ಮ ಧಿಯಾಕುಲಂ, ಧರ್ಮ ಎಂಬುದು ಏನು ಮತ್ತು ಅಧರ್ಮ ಎಂಬುದು ಏನು ಅದರ ಬಗ್ಗೆ ಇವನಿಗೆ ವಿವೇಚನೆ ಅನ್ನೋದು ಬರ್ತಾ ಇಲ್ಲ. ನಮ್ಮ ಜೀವನದಲ್ಲೂ ಇದೇ ರೀತಿ ಆಗತ್ತೆ. ಧರ್ಮ ಸಂಕಟ ಅಂತ ಬಹಳಷ್ಟು ಜನ ಹೇಳ್ತಾರೆ. ಕನ್ನಡದಲ್ಲಿ ಬಹಳಷ್ಟು ಜನ ಈ ಶಬ್ದವನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಏನು ಧರ್ಮ ಸಂಕಟ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಲ್ಲಿ ನಾವು ಸ್ನೇಹವನ್ನ ತೋರಿಸಬಾರ್ದು ಅಲ್ಲಿ ನಾವು ತೋರಿಸ್ತೀವಿ, ಯಾರಲ್ಲಿ ಸ್ನೇಹವನ್ನ ತೋರಿಸ್ಬೇಕು ಅಲ್ಲಿ ತೋರಿಸೋದಿಲ್ಲ, ಯಾರಲ್ಲಿ ಕಾರುಣ್ಯವನ್ನ ತೋರಿಸಬಾರ್ದು ಅಲ್ಲಿ ತೋರಿಸ್ತೀವಿ, ಎಲ್ಲಿ ತೋರಿಸ್ಬೇಕೋ ಆ ಕಾರುಣ್ಯ ಸ್ವಭಾವವನ್ನು ತೋರಿಸೋದಿಲ್ಲ. ಆದ್ದರಿಂದ ಧರ್ಮ ಎಂಬುದೇನು ಅಧರ್ಮ ಎಂಬುದೇನು ಅನ್ನುವುದರ ಬಗ್ಗೆ ನಮಗೆ ವ್ಯಾಕುಲತೆ ಅನ್ನೋದು ಬಂದ್ಬಿಡುತ್ತದೆ. ಆದ್ದರಿಂದ ಪಾರ್ಥಂ ಪ್ರಪನ್ನ ಮುದ್ದಿಶ್ಯ, ಆ ಪಾರ್ಥನನ್ನ ಅರ್ಜುನನನ್ನ ಪ್ರಪನ್ನನಾಗಿ ಮಾಡುವುದಕ್ಕೆ ಭಗವದ್ಗೀತೆ ಅವತಾರ ತಾಳ್ತು. ಸೊ ಅದೇ ರೀತಿ ಇಲ್ಲಿ ವಿಶ್ವಾಮಿತ್ರರು ಅಲಂತೆ ಘೃಣಯ, ಸಾಕು ನೀನ್ ಕರುಣೆಯನ್ನ ತೋರಿಸಿದ್ದು ಇಷ್ಟು ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿಶೇಷವಾಗಿ ಈ ಶ್ಲೋಕದಲ್ಲಿ 2 ಅಂಶಗಳನ್ನ ನಾವು ನೋಡ್ಬೋದು. ಅಲಂತೆ ಘೃಣಯ ರಾಮ ಪಾಪ ಏಷಾ ದುಷ್ಟಚಾರಿಣಿ, ಇವಳು ಪಾಪಿ, ಇವಳು ದುಷ್ಟಚಾರಿಣಿ ಅಂದ್ರೆ ದುಷ್ಟತನವೇ ಇವಳ ಸ್ವಭಾವ. ಈ ಎಲ್ಲಾ ಶಬ್ದಗಳಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲೌಕಿಕವಾದಂತಹ ಯಾವ ನಾಶವನ್ನ ಇವಳು ಮಾಡಿದ್ದಾಳೆ ಅದರ ಬಗ್ಗೆ ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಐಹಿಕ ನಾಶಕತ್ವ ಮುಕ್ತಂ ಅಂತ ಅಲ್ಲಿ ಬರುತ್ತೆ ಒಂದು ಶಬ್ದ. ಅಂದ್ರೆ ಐಹಿಕ ಅಂದ್ರೆ ಈ ಲೋಕದ ಸಂಬಂಧಪಟ್ಟಂತೆ ಯಾವ ನಾಶವನ್ನ ಮಾಡಿದ್ದಾಳೆ ಅಂದ್ರೆ ಈ ಗಿಡ ಮರಗಳನ್ನೆಲ್ಲ ನಾಶ ಮಾಡಿದ್ದಾಳೆ, ಪ್ರಾಕೃತಿಕ ಸೌಂದರ್ಯವನ್ನ ನಾಶ ಮಾಡಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಇವಳು ಪಾಪಿ, ಎಷ್ಟೋ ಋಷಿಮುನಿಗಳನ್ನ ಕೊಂದಿದ್ದಾಳೆ ಮತ್ತು ದುಷ್ಟಳು ಇವಳು. ಏನಕ್ಕೆ ಅಂದ್ರೆ ಆರ್ಯ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಇವಳು ಬಿಡುವು ಮಾಡ್ಕೊಡ್ತಾ ಇಲ್ಲ. ಆದ್ದರಿಂದ ಇದೆಲ್ಲ ಐಹಲೋಕ ನಾಶ ಅಂದ್ರೆ ಈ ಲೋಕದ ಸಂಬಂಧಪಟ್ಟಂತೆ ಇರುವಂತಹ ನಾಶವನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಮತ್ತು ಮುಂದಿನ ಪಾದದಲ್ಲಿ ಯಜ್ಞ ವಿಘ್ನಕರಿ ಯಕ್ಷಿ, ಯಜ್ಞಗಳನ್ನ ನಾಶ ಮಾಡೋದ್ರಿಂದ ಅದರಿಂದ ಪಾರಲೌಕಿಕ ನಾಶಕತ್ವಮಪಿ ಉಕ್ತಂ, ಪಾರಲೌಕಿಕವಾದಂತಹ ನಾಶವನ್ನ ಕೂಡ ಇವಳು ಮಾಡ್ತಾ ಇದ್ದಾಳೆ. ಈ ಲೋಕದ ನಾಶ, ಪರಲೋಕದ ನಾಶ ಅಂದ್ರೆ ಸೀದಾ ಪರಲೋಕದ ನಾಶವನ್ನ ಮಾಡ್ತಾ ಇಲ್ಲ, ಆದ್ರೆ ಯಜ್ಞಗಳನ್ನ ಇವಳು ನಾಶ ಮಾಡ್ತಾ ಇರೋದ್ರಿಂದ ಆ ಪರಲೋಕಕ್ಕೆ ಹೋಗುವಂತಹ ಒಂದು ಏನು ಮಾರ್ಗ, ಸುಲಭವಾದಂತಹ ಮಾರ್ಗ ಇದೆ, ಆ ಮಾರ್ಗವನ್ನ ಕೂಡ ಇವಳು ನಾಶ ಮಾಡ್ತಾ ಇದ್ದಾಳೆ. ಆದ್ದರಿಂದ ರಾಮ ನೀನು ಇವಳನ್ನ ಕೊಲ್ಲಲೇಬೇಕು, ನಿನ್ನ ಕರುಣೆ ಸಾಕು, ಎಲ್ಲಿ ಪ್ರದರ್ಶನ ಮಾಡಬಾರದು ಅಲ್ಲಿ ನೀನು ಪ್ರದರ್ಶನವನ್ನ ಮಾಡ್ತಾ ಇದ್ಯಾ, ದಯವಿಟ್ಟು ಹೀಗೆ ಮಾಡಬೇಡ. ವಧ್ಯತಾಂ ತಾವದೇವೈಷ ಪುರಾ ಸಂಧ್ಯಾ ಪ್ರವರ್ತತೆ ರಕ್ಷಾಂಸಿ ಸಂಧ್ಯಾಕಾಲೇತು ದುರ್ಧರ್ಷಾಣಿ ಭವಂತಿ. ಇದನ್ನ ನಾವು ಬಹಳಷ್ಟು ಸಲ ಕೇಳಿದ್ದೀವಿ. ಸಂಧ್ಯಾಕಾಲ ಆದ್ಮೇಲೆ ಅಂದ್ರೆ ರಾತ್ರಿಯ ಸಮಯದಲ್ಲಿ ರಾಕ್ಷಸರಿಗೆ ಅಥವಾ ರಾಕ್ಷಸಿಯರಿಗೆ ಒಂದು ಶಕ್ತಿ ಅನ್ನೋದು ಬಹಳ ಮಿತಿ ಬೀರ್ಬಿಡ್ತದೆ. ಏಕೆ ಅಂದ್ರೆ ತಮೋ ಗುಣದಲ್ಲಿ ರಾಕ್ಷಸರು ಯಾವಾಗ್ಲೂ ಇರ್ತಾರೆ. ಅದೇ ಒಂದು ಸ್ವಭಾವದಲ್ಲಿ ಇರ್ತಕ್ಕಂತ ರಾತ್ರಿಯ ಸಮಯ ಏನಿದೆ, ಆ ರಾತ್ರಿಯ ಸಮಯದಲ್ಲೂ ತಮೋ ಗುಣ ಹೆಚ್ಚಾಗಿ ಇರೋದ್ರಿಂದ ಆ ತಮೋ ಗುಣದಲ್ಲಿ ಇರ್ತಕ್ಕಂಥ ರಾಕ್ಷಸರು ಅಥವಾ ರಾಕ್ಷಸಿಯರಿಗೆ ಹೆಚ್ಚಿನ ಬಲ ಇರ್ತದೆ ಅಲ್ವಾ. ಸತ್ವಗುಣಿಗಳಿಗೆ ಬೆಳಗ್ಗಿನ ಸಮಯದಲ್ಲಿ ಹೆಚ್ಚಿನ ಶಕ್ತಿ ಇರ್ತದೆ ಮತ್ತು ರಜೋಗುಣಿಗಳಿಗೆ ದಿನದ ಸಮಯದಲ್ಲಿ ಹೆಚ್ಚು ಶಕ್ತಿ ಇರ್ತದೆ. ಏಕೆಂದ್ರೆ ನಮ್ಮ ಶರೀರವೂ ಕೂಡ ಅದೇ ರೀತಿಯಲ್ಲಿ ಆ ಸಮಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ಇವಳನ್ನ ಇವಾಗ್ಲೇ ಕೊಲ್ಲು, ಒಂದಷ್ಟು ಕ್ಷಣಗಳು ಮಾತ್ರ ನಿನ್ನ ಕೈಯಲ್ಲಿದೆ, ಅದನ್ನ ಈ ರೀತಿ ಅವಳನ್ನ ನೀನು ಕೊಲ್ಲದೆ ಹೋದ್ರೆ ಯಾವಾಗ ರಾತ್ರಿ ಸಮಯ ಆಗ್ಬಿಡುತ್ತೆ, ಅದಾದ್ಮೇಲೆ ಇವಳನ್ನ ಕೊಲ್ಲೋದಕ್ಕೆ ನೀನು 2ರಷ್ಟು 3ರಷ್ಟು 10ರಷ್ಟು 100ರಷ್ಟು ಜಾಸ್ತಿ ಪ್ರಯತ್ನವನ್ನ ಮಾಡ್ಬೇಕಾಗುತ್ತದೆ ಅಂತ ಇಲ್ಲಿ ವಿಶ್ವಾಮಿತ್ರರು ಒಂದು ಚೇತಾವಣೆಯನ್ನ ಶ್ರೀರಾಮಚಂದ್ರನಿಗೆ ಕೊಡ್ತಾ ಇದ್ದಾರೆ. ಇವಾಗ ರಾಮಚಂದ್ರನಿಗೆ ಮತ್ತೆ ಅರಿವಾಗ್ತದೆ. ಏನಕ್ಕೆ ಅಂದ್ರೆ ಒಂದು ಕ್ಷಣ ಕಾಲ ಏನಾಗಿರ್ತದೆ ಅಂದ್ರೆ ರಾಮಚಂದ್ರ ಮತ್ತೆ ವಿವೇಚನೆಯನ್ನ ಮಾಡ್ತಾ ಇರ್ತಾನೆ, ಇವಳನ್ನ ನಾನು ಕೊಲ್ಬೇಕೋ ಬೇಡವೋ ಅಂತ. ಏಕೆಂದ್ರೆ ಧರ್ಮಕೂತ ಅಂತ ಒಂದು ವ್ಯಾಖ್ಯಾನ ಇದೆ, ಅದರಲ್ಲೂ ಕೂಡ ಆ ವ್ಯಾಖ್ಯಾನಕಾರರು ಹೇಳ್ತಾರೆ ಸ್ತ್ರೀವಧ ಸಹಸಾನ ಕರ್ತವ್ಯ. ಸಹಸ ಅಂದ್ರೆ ತತ್ಕ್ಷಣನೇ ಸ್ತ್ರೀವಧೆಯನ್ನ ನಾವು ಮಾಡಬಾರದು. ಯಾರಾದ್ರೂ ಹೇಳ್ತಾರೆ ನಮಗೆ ಸ್ತ್ರೀವಧೆಯನ್ನ ಮಾಡಬೇಕು, ಯಾಕೆಂದ್ರೆ ಮಾಡ್ಲೂಬಹುದು, ಮತ್ತೆ ಸಪ್ರಮಾಣವಾಗಿ ಹೇಳ್ತಾರೆ, ಶಾಸ್ತ್ರಗಳಿಂದ ಈ ರೀತಿಯಾದಂತಹ ವಿವೇಚನೆಯನ್ನ ಮಾಡಿ ನಮಗೆ ಹೇಳ್ತಾರೆ. ಮತ್ತು ಆ ಸ್ತ್ರೀಯಳನ್ನ ಕೊಲ್ಲೋದಕ್ಕೆ ಅವಳು ಅರ್ಹಳು ಆಗಿರ್ತಾಳೆ, ಅಂದ್ರೆ ಅಷ್ಟು ಪಾಪಿ ಆಗಿರ್ತಾಳೆ, ಅವಳನ್ನ ನಾವು ಕೊಲ್ಲಬಹುದು ಅಂತ ಗೊತ್ತಾದ್ರೂ ಕೂಡ ತತ್ಕ್ಷಣನೇ ಅವಳನ್ನ ನಾವು ಕೊಲ್ಲಬಾರದು. ವಿರೂಪ
ಕರ್ಣಾದಿ ಸ್ತ್ರೀ ದಂಡನಂ ಏವ ಪ್ರಥಮತಃ ಕ್ರಿಯತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲನೇದು ನಾನೇನ್ ಮಾಡ್ತೀನಿ ಅಂದ್ರೆ ಅವಳನ್ನ ವಿರೂಪಳಾಗಿ ನಾನು ಮಾಡ್ತೀನಿ. ಅಂದ್ರೆ ಅವಳ ಕೈಯನ್ನ ಕತ್ತರಿಸ್ಬಿಡ್ತೀನಿ, ಅವಳ ಮೂಗು ಇಲ್ದೆ ಇರೋ ತರ ಮಾಡ್ತೀನಿ, ಕರ್ಣ ಅಂದ್ರೆ ಕಿವಿ ಇಲ್ದೆ ಇರೋ ತರ ಮಾಡ್ತೀನಿ. ಇದೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ. ಇದಕ್ಕಿಂತ ಸಾಯಿಸ್ಬಿಡದೆ ವಾಸಿ ಅಂತ ನಮಗನ್ಸುತ್ತೆ. ಆದ್ರೆ ಶ್ರೀರಾಮಚಂದ್ರ ಏನು ಯೋಚಿಸ್ತಾ ಇದ್ದಾನೆ ಅಂದ್ರೆ ಸಹಸಾನ ಕರ್ತವ್ಯ, ಒಂದೇ ಕ್ಷಣದಲ್ಲಿ ಅವಳ ವಧೆಯನ್ನ ನಾವು ಮಾಡಬಾರ್ದು, ಸ್ವಲ್ಪ ಅವಳಿಗೂ ನಾವು ಚಾನ್ಸ್ ಕೊಡ್ಬೇಕು ಅಲ್ವಾ. ಚಾನ್ಸ್ ಕೊಡ್ಬೇಕು, ಅವಳಿಗೆ ಒಂದು ಅವಕಾಶವನ್ನ ಕೊಡ್ಬೇಕು. ನಾನು ನಿಮಗೆ ಹೇಳ್ತಾ ಇದ್ದೆ, ರಾವಣ ಮತ್ತೆ ರಾಮನ ಯುದ್ಧ ಯಾವಾಗ ಆಗತ್ತೆ, ಕೊನೆಯ ಯುದ್ಧದ ಕಾಂಡದ ಕೊನೆಯ ಭಾಗದಲ್ಲಿ ಅದು ಬರುತ್ತೆ ಅಲ್ವಾ. ಆವಾಗ ರಾಮಚಂದ್ರ ಮೊದಲನೇ ದಿವಸ ರಾವಣನನ್ನ ಸಂಪೂರ್ಣವಾಗಿ ಪರಾಜಯಗೊಳಿಸಿದ್ರೂ ಕೂಡ ರಾವಣನಿಗೆ ಹೇಳ್ತಾನೆ, ಕೃತಂ ತ್ವಯಾ ಕರ್ಮ ಮಹತ್ಸು ಭೀಮಂ ಹತಪ್ರವೀರಾಂಶ್ಚ ಕೃತಸ್ತ್ವಯಾಹಂ ತಸ್ಮಾತ್ ಪರಿಶ್ರಾಂತ ಇತಿ ವ್ಯವಸ್ಯನ್ ನತ್ವಾಂ ಶರೈಹಿ ಮೃತ್ಯುವಶಂ ನಯಾಮಿ. ನಿನ್ನನ್ನ ನಾನು ಮೃತ್ಯುವಶವನ್ನಾಗಿ ನಾನು ಮಾಡೋದಿಲ್ಲ, ಮೃತ್ಯುಯ ಅಂದ್ರೆ ಯಮರಾಜನ ಹತ್ರ ನಿನ್ನನ್ನ ಕರ್ಕೊಂಡು ಹೋಗೋದಿಲ್ಲ ಇವತ್ತೇನೆ. ಏನಕ್ಕೆ ಅಂದ್ರೆ ನೀನು ಬಹಳ ಸುಸ್ತಾಗಿದ್ಯಾ ಇವತ್ತು, ಆದ್ರೂ ಕೂಡ ನೀನು ಬಹಳ ಪರಾಕ್ರಮದಿಂದ ಇವತ್ತು ನೀನು ಯುದ್ಧವನ್ನ ಮಾಡಿದ್ಯಾ. ನೀನು ನಾಳೆ ಬಾ, ಆವಾಗ ನೀನು ನನ್ನ ನಿಜವಾದಂತಹ ಶಕ್ತಿಯನ್ನ ನೀನು ನೋಡಬಲ್ಲೆ ಎಂಬುದಾಗಿ ಹೇಳಿ ಅವನನ್ನ ವಾಪಸ್ ಕಳಿಸ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಆಚಾರ್ಯರು ಬರೀತಾರೆ, ಒಂದು ರಾತ್ರಿ ಆದರೂ ಅವನ 10 ತಲೆಗಳಿಂದ ರಾವಣ ಯೋಚಿಸಿ ಒಂದು ವಿವೇಚನೆಯಿಂದ ರಾಮನಿಗೆ ಬಂದು ಮರುದಿನ ಬೆಳಿಗ್ಗೆ ಶರಣಾಗತಿಯನ್ನ ಮಾಡ್ತಾನೇನೋ ಎಂಬುವಂತಹ ಒಂದು ದೃಢವಾದಂತಹ ಒಂದು ಆಶೆ, ಅಂದ್ರೆ ಒಂದು ಆ ರೀತಿಯಾದಂತಹ ಹೋಪ್ ಏನಿದೆ ಶ್ರೀರಾಮಚಂದ್ರನಲ್ಲಿ ಇದೆ. ಆದ್ದರಿಂದ ಶ್ರೀರಾಮಚಂದ್ರ ಎನ್ನುವನು ತನ್ನ ಭಕ್ತರಿರಲಿ, ಆ ಭಕ್ತರನ್ನು ಕೂಡ ಯಾವತ್ತೂ ಬಿಡೋದಿಲ್ಲ. ಮತ್ತು ಮರು ದಿವಸ ಯಾವಾಗ 100 ಬಾಣಗಳ ಪ್ರಯೋಗವನ್ನ ಮಾಡ್ಬೇಕಾಗತ್ತೆ ರಾಮಚಂದ್ರ ರಾವಣನ ಮೇಲೆ, ಯಾಕೆಂದ್ರೆ ಒಂದೊಂದು ಬಾಣ ಕೂಡ ಆ ತಲೆ ಇಲ್ಲದೆ ಇರೋ ತರಹ ತಲೆಯನ್ನ ನಾಶ ಮಾಡ್ತಾ ಇರ್ತದೆ, ಆದರೆ ರಾವಣನ ನಾಶ ಮಾಡೋದಿಲ್ಲ. ಏನಕ್ಕೆ ಒಂದೇ ಸತಿ ಆ ನಾಭಿಯ ಪ್ರದೇಶಕ್ಕೆ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ಅಲ್ಲೂ ಕೂಡ ಆಚಾರ್ಯರು ಹೇಳ್ತಾರೆ, ಏನಕ್ಕೆ ಅಂದ್ರೆ ಒಂದು ತಲೆಯನ್ನ ತೆಗೆದಿದ್ದೀನಿ, ಮತ್ತೊಂದು ತಲೆ ಏನು ಪ್ರಕಟವಾಗತ್ತೆ, ಆ ತಲೆಯಲ್ಲಾದ್ರೂ ಸ್ವಲ್ಪ ಬುದ್ಧಿ ಬರುತ್ತಾ ಅಂತ ಶ್ರೀರಾಮಚಂದ್ರ ಇಲ್ಲಿ ಕಾಯ್ತಾ ಇದ್ದಾನೆ. ಈ ರೀತಿ 100 ಅವಕಾಶಗಳನ್ನ ಕೊನೆ ದಿವಸ ಕೂಡ ಕೊಡ್ತಾನೆ. ಯಾವ ರಾವಣ ತನ್ನ ಪತ್ನಿಯ ಅಪಹರಣವನ್ನ ಮಾಡಿದ್ದಾನೆ, ಅಷ್ಟು ತೊಂದರೆ ಕೊಟ್ಟಿದ್ದಾನೆ ಶ್ರೀರಾಮಚಂದ್ರನಿಗೆ, ಅವನ ಮೇಲೇನೆ ಇಷ್ಟು ಕರುಣೆ ಅಂದ್ರೆ ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ ಇರಬೇಕು ಶ್ರೀರಾಮಚಂದ್ರನಿಗೆ ಎಂಬುದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇಲ್ಲಿ ಯಾವಾಗ ಶ್ರೀರಾಮಚಂದ್ರ ಈ ರೀತಿಯಾದಂತಹ ವಚನವನ್ನ ಕೇಳ್ತಾನೆ, ಆವಾಗ ತಕ್ಷಣ ರಾಮಚಂದ್ರನಿಗೆ ನಿಜವಾದಂತಹ ವಾಸ್ತವಿಕ ಪರಿಸ್ಥಿತಿ ಅರಿವಾಗ್ತದೆ. ಹೌದು, ವಿಶ್ವಾಮಿತ್ರರು ಹೇಳ್ತಾ ಇರೋದು ಸರಿಯಾಗಿದೆ, ನಾನು ಈ ರೀತಿಯಾದಂತಹ ಅಸ್ಥಾನವಾದಂತಹ ಸ್ನೇಹ ಅಥವಾ ಕಾರುಣ್ಯವನ್ನ ಪ್ರದರ್ಶಿಸಬಾರದು ಅಂತ ಹೇಳಿ ಇತ್ಯುಕ್ತ ಸಹ ತು ತಾಂ ಯಕ್ಷೀಂ ಅಶ್ವವೃಷ್ಟ್ಯ ಅಭಿವರ್ಷಿಣೀಂ ದರ್ಶಯನ್ ಶಬ್ದವೇದಿತ್ವಂ ತಾಂ ರುರೋಧ ಸಸಾಹಯೈಕೈಹಿ. ಇವಾಗ ಏನ್ ಮಾಡ್ತಾನೆ ಅಂದ್ರೆ ತನ್ನ ಶಬ್ದವೇದಿ ಎಂಬಂತಹ ಒಂದು ಅಪೂರ್ವವಾದಂತಹ ಕಲೆಯಿಂದ, ನಮಗೂ ಗೊತ್ತಿದೆ ಈ ಕಲಿಯುಗದಲ್ಲೂ ಕೂಡ ಪೃಥ್ವಿರಾಜ್ ಚೌಹಾನ್ ಏನಿದ್ರು, ಯಾರು ಮೊಹಮ್ಮದ್ ಗೋರಿ ಜೊತೆಗೆ ಆ ಯುದ್ಧವನ್ನ ಮಾಡಿದ್ರು, ಅವ್ರ ಹತ್ರ ಈ ರೀತಿಯಾದಂತಹ ಶಬ್ದವೇದಿಯ ಒಂದು ಜ್ಞಾನ ಇತ್ತಂತೆ. ಅವರೇ ಸುಮಾರು 1000 ವರ್ಷಗಳ ಹಿಂದಿನ ಒಂದು ಕಥೆ ಅದು. ಅದರಿಂದ ಅವರೇ ಕೊನೆಯ ಮಹಾರಾಜರು ಭಾರತ ವರ್ಷದಲ್ಲಿ ಈ ಶಬ್ದವೇದಿ ಜ್ಞಾನವನ್ನ ಯಾರು ಬಲ್ಲವರಾಗಿದ್ರು ಅವರೇ ಕೊನೆಯ ರಾಜರು ಅಂತ ಇತಿಹಾಸ ಹೇಳುತ್ತೆ. ಆದ್ದರಿಂದ ಇವಳು ತಾಟಕೆ ಎಂಬುವಳು ಏನ್ ಮಾಡ್ತಾ ಇದ್ಲು ಅಂದ್ರೆ ಅಂತರ್ಧಾನ ಮಾಡೋದು, ಅಂದ್ರೆ ಮಾಯ ಆಗೋದು ಮತ್ತೆ ಪ್ರಕಟವಾಗೋದು, ಒಂದು ಕ್ಷಣ ಮಾಯ ಆಗೋದು ಮತ್ತೆ ಪ್ರಕಟವಾಗೋದು. ಪ್ರಕಟವಾದಾಗ್ಲೂ ಒಂದೇ ಜಾಗದಲ್ಲಿ ಪ್ರಕಟವಾಗ್ತಾ ಇರ್ಲಿಲ್ಲ, ಬೇರೆ ಬೇರೆ ಜಾಗದಿಂದ ಅವಳು ತನ್ನ ದುಸ್ಸಾಹಸವಾದಂತಹ ಒಂದು ಕಂಠದಿಂದ ಶಬ್ದವನ್ನ ಮಾಡ್ತಾ ಇದ್ಲು. ಆದ್ದರಿಂದ ಆವಾಗ ಈ ರೀತಿಯಾದಂತಹ ಶಬ್ದವನ್ನ ಕೇಳಿ ಎಲ್ಲರಿಗೂ ಸ್ವಲ್ಪ ಧೈರ್ಯ ಕಳೆದುಕೊಳ್ಳೋ ತರಹ ಒಂದು ಪರಿಸ್ಥಿತಿಯಲ್ಲಿತ್ತು. ಆದ್ರಿಂದ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂದ್ರೆ ಇವಳಿಗೆ ಶಬ್ದವೇದಿ ಕಲೆಯನ್ನ ನಾನು ಪ್ರಯೋಗ ಮಾಡಬೇಕು, ಇವಳ ಮೇಲೆ ಶಬ್ದವೇದಿ ಬಾಣವನ್ನ ಪ್ರಯೋಗ ಮಾಡ್ಲೇಬೇಕು. ಏಕೆಂದ್ರೆ ಇವಳು ಎಲ್ಲಿದ್ದಾಳೆ ಎಂಬುದು ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಅವಳ ಶಬ್ದ ಮಾತ್ರ ನನಗೆ ಕೇಳಿಸ್ತಾ ಇದೆ. ಆದ್ರಿಂದ ತಾಟಕೆ ಇವಾಗ ನಾನು ಗೆಲ್ಲೋ ಸಮಯ ಬಂದಿದೆ ಅಂತ ತಾಟಕೆ ಅನ್ಕೋತಾ ಇದ್ದಾಳೆ ಮನಸ್ಸಿನಲ್ಲಿ. ಏನಕ್ಕೆ ಅಂದ್ರೆ ಈ ರೀತಿಯಾದಂತಹ ಬಂಡೆಗಳ ಮಳೆಯನ್ನ ಸುರಿಸ್ತಾ ಇದ್ದೀನಿ, ಮತ್ತೆ ನಾನು ಕೂಡ ಬೇರೆ ಬೇರೆ
ಕಡೆಯಿಂದ ನಾನು ಪ್ರಕಟವಾಗ್ತಾ ಇದ್ದೀನಿ, ಬೇರೆ ಬೇರೆ ರೂಪದಲ್ಲಿ ಪ್ರಕಟವಾಗ್ತಾ ಇದ್ದೀನಿ ಮತ್ತು ಮಾಯೆಯಾಗಿ ಪ್ರಕಟವಾಗ್ತಾ ಇದ್ದೀನಿ ಅಂತ ಆ ರೀತಿ ಅವಳು ಅನ್ಕೋತಾ ಇದ್ದಾಳೆ. ಆದ್ರೆ ಮರುಕ್ಷಣ ಯಾವಾಗ ಅವಳು ಕೂಗೋದಕ್ಕೆ, ಅವಳು ನಗೋದಕ್ಕೆ, ಅವಳ ಕರ್ಕಶವಾದಂತಹ ಕಂಠದಿಂದ ಅವಳು ನಗೋದಕ್ಕೆ ಶುರು ಮಾಡ್ತಾಳೆ. ಆವಾಗ ರಾಮ ತತ್ಕ್ಷಣವೇನೆ ತನ್ನ ಬಿಲ್ಲನ್ನ ಹಿಡಿದುಕೊಂಡಿದ್ದಾನೆ, ಆಗ್ಲೇನೆ ಸಿದ್ಧ ಮಾಡ್ಕೊಂಡಿದ್ದಾನೆ, ಒಂದು ಬಾಣವನ್ನ ತೆಗೆದುಕೊಂಡು ತತ್ಕ್ಷಣ ಮಿಂಚಿನ ವೇಗದಿಂದ ಅಂದ್ರೆ ವಜ್ರದ ವೇಗದಿಂದ ಆ ಬಾಣವನ್ನ ತಾಟಕೆಯ ಕಡೆಗೆ ಪ್ರಯೋಗವನ್ನ ಮಾಡ್ತಾನೆ. ಸಾರುದ್ಧ ಬಾಣಜಾಲೇನ ಮಾಯಾಬಲ ಸಮನ್ವಿತ ಅಭಿದುದ್ರಾವ ಕಾಕುತ್ಸ್ಥಂ ಲಕ್ಷ್ಮಣಂ ಚ ವಿನೇಶುದಿ. ಯಾವಾಗ ಆ ರೀತಿಯಾದಂತಹ ಬಾಣ ಅವಳ ಕಡೆಗೆ ಪ್ರಯೋಗ ಆಗತ್ತೆ, ಅವಳ ಎಲ್ಲಾ ಮಾಯಾ ಜಾಲ ಅನ್ನೋದೇನಿತ್ತು ಎಲ್ಲವೂ ಕೂಡ ನಾಶವಾಗ್ಬಿಡುತ್ತದೆ. ಅಂದ್ರೆ ಆ ಎಲ್ಲ ಬಂಡೆಗಳ ಮಳೆ ಏನು ಸುರಿತಾ ಇತ್ತು ಅದು ನಾಶ ಆಗತ್ತೆ, ಮತ್ತು ಅವಳ ಮಾಯಾಜಾಲ ಅನ್ನೋದೇನಿತ್ತು, ಯಾವ ಮಾಯಾಜಾಲದ ಬಲದಿಂದ ಬೇರೆ ಬೇರೆ ಕಡೆಯಿಂದ ಪ್ರಕಟವಾಗ್ತಾ ಇದ್ಲು ಮತ್ತು ಬೇರೆ ಬೇರೆ ರೂಪಗಳಿಂದ ಪ್ರಕಟವಾಗ್ತಾ ಇದ್ಲು, ಅಷ್ಟೇ ಮಾತ್ರ ಅಲ್ಲ ಅಂತರ್ಧಾನವಾಗ್ತಾ ಇದ್ಲು, ಆ ಎಲ್ಲಾ ಮಾಯಾ ಜಲದ ಪ್ರಭಾವವು ಇಲ್ಲದೆ ಇರುವ ತರಹ ಒಂದೇ ಬಾಣದಿಂದ ಶ್ರೀರಾಮಚಂದ್ರ ಮಾಡ್ತಾನೆ. ಇದನ್ನ ನೋಡಿ ತಾಟಕೆಗೆ ಮತ್ತಷ್ಟು ಕೋಪ ಬರುತ್ತೆ. ಇವಾಗ ಅವಳ ಹತ್ರ ಇರೋದು ಒಂದೇ ಒಂದು ಅಸ್ತ್ರ, ಏನಂದ್ರೆ ರಾಮ ಲಕ್ಷ್ಮಣರ ಹತ್ರ ಬಹಳ ವೇಗದಿಂದ ಓಡ್ಕೊಂಡು ಬಂದು ಅವರನ್ನ ತನ್ನ ಪಾದದ ಕೆಳಗೆ ಹಿಸುಕಿ ಸಾಯಿಸ್ಬಿಡೋದು. ಒಂದೇ ಒಂದು ಅಸ್ತ್ರ ಅವಳ ಹತ್ರ ಉಳ್ಕೊಂಡಿದೆ, ತನ್ನ ದೈಹಿಕವಾದಂತಹ ಶಕ್ತಿಯ ಪ್ರಯೋಗವನ್ನ ರಾಮ ಮತ್ತೆ ಲಕ್ಷ್ಮಣರ ಮೇಲೆ ಮಾಡುವಂತಹದ್ದು. ಆದ್ದರಿಂದ ಓಡ್ಕೊಂಡು ರಾಮ ಮತ್ತೆ ಲಕ್ಷ್ಮಣರ ಹತ್ರ ಬರ್ತಾಳೆ. ತಾಂ ಆಪತಂತಿಂ ವೇಗೇನ ವಿಕ್ರಾಂತಾಂ ಅಶನೀಮಿವ ಶರೇಣ ಉರಸಿ ವಿವ್ಯಾಧ ಸಾ ಪಪಾತ ಮಮಾರಚ. ನಮ್ಮ ಶಾಸ್ತ್ರಗಳಲ್ಲಿ ಇವಾಗ ಈಗಿನ ಕಾಲದ ಸಿನಿಮಾಗಳಲ್ಲಿ, ವಿಶೇಷವಾಗಿ ನಮ್ಮ ಭಾರತದ ಸಿನಿಮಾಗಳಲ್ಲಿ ಹೀರೋ ಹೇಗೆ ವಿಲ್ಲನ್ನ ಸಾಯಿಸ್ತಾನೆ ಅಂದ್ರ ಅದೇ ಒಂದು ದೊಡ್ಡ ಸೀನ್ ಆಗಿ ಮಾಡ್ಬಿಡ್ತಾರೆ. ಅಂದ್ರೆ ಒಂದು ಸುಮಾರು 15 ನಿಮಿಷಗಳ ಕಾಲ ಅಥವಾ 20 ನಿಮಿಷಗಳ ಕಾಲ ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಆಗತ್ತೆ, ಯುದ್ಧ ಆಗತ್ತೆ. ಅದಾದ್ಮೇಲೆ ಯಾವ್ದ್ಯಾವ್ದೋ ಟ್ವಿಸ್ಟ್ ಅಂಡ್ ಟರ್ನ್ ಆಗತ್ತೆ. ಆಮೇಲೆ ಬೇರೆ ಯಾರೋ ಬರ್ತಾರೆ, ಅವರು ಬಂದು ಈ ಒಂದು ಗನ್ನನ್ನ ಇವನು ಕೊಡ್ತಾನೆ, ಇವನು ಗನ್ನನ್ನ ಶೂಟ್ ಮಾಡಕ್ಕೆ ಪ್ರಯತ್ನ ಪಡ್ತಾವನು, ಮತ್ತೆ ಮುಚ್ಚಿಟ್ಕೋತಾನೆ, ಮತ್ತೆ ಬೇರೆ ಎಲ್ಲಿಂದೋ ಬಂದು ಮಾಡ್ತಾನೆ, ಆ ರೀತಿ ಎಲ್ಲ ಮಾಡ್ತಾರೆ. ಆದ್ರೆ ಶಾಸ್ತ್ರಗಳಲ್ಲಿ ನಮ್ ವಿಶೇಷವಾಗಿ ರಾಮಾಯಣ ಮಹಾಭಾರತದಲ್ಲಿ ನೋಡಿದ್ರೆ ಆ ರೀತಿಯಾದಂತಹ ಒಂದು ಡ್ರಾಮಾ ಎಲ್ಲ ನಾಟಕ ಎಲ್ಲ ಇಲ್ಲ. ಒಂದೇ ಶ್ಲೋಕದಲ್ಲಿ ತಾಟಕೆಯ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ತಾಮ್ ಆಪತಂತೀಂ ವೇಗೇನ, ಬಹಳ ವೇಗದಿಂದ ಯಾರು ಬರ್ತಾ ಇದ್ದಾಳೆ ಅವಳನ್ನ ನೋಡಿ ರಾಮಚಂದ್ರ ಏನ್ ಮಾಡ್ತಾನೆ ಅಂದ್ರೆ ಅಶನಿ ಅಂದ್ರೆ ಮಿಂಚು ಅಂತ, ಥಂಡರ್ ಬೋಲ್ಟ್ ಅಂತ ಹೇಳ್ತೀವಲ್ಲ, ವಜ್ರ, ಆ ವಜ್ರದ ವೇಗದಿಂದ ಒಂದು ಬಾಣದ ಪ್ರಯೋಗವನ್ನ ಮಾಡ್ತಾನೆ. ಆ ಬಾಣ ಎಂಬುದು ಉರಸಿ ವಿವ್ಯಾಧ, ಉರಸಿ ಅಂದ್ರೆ ತಾಟಕೆಯ ಎದೆಯ ಸ್ಥಾನದಲ್ಲಿ, ವಕ್ಷಸ್ಥಳದಲ್ಲಿ ಅದು ಪ್ರಯೋಗವಾಗತ್ತೆ. ಆವಾಗ ಸಾ ಪಪಾತ ಅಂದ್ರೆ ಅಲ್ಲಿಂದ ಜೋರಾಗಿ ಬೀಳ್ತಾಳೆ. ಅವಳು ಬಿದ್ದಿದ್ದು ಹೇಗಿತ್ತು ಅಂದ್ರೆ ಆ ಶಬ್ದ ಎಷ್ಟು ಘೋರವಾಗಿತ್ತು ಅಂದ್ರೆ ಅಲ್ಲಿದ್ದಂತಹ ಸಮಸ್ತವಾದಂತಹ ಪ್ರದೇಶದಲ್ಲಿ ಯಾವ ಯಾವ ಹಕ್ಕಿಗಳು, ಯಾವ ಯಾವ ಪಕ್ಷಿಗಳು ಇತ್ತು ಎಲ್ಲವೂ ಕೂಡ ಅಲ್ಲಿಂದ ಓಡ್ಕೊಂಡು ಬೇರೆ ಬೇರೆ ಲೋಕಗಳಿಗೆ ಹೊಟ್ಟೋಯ್ತಂತೆ. ಆ ರೀತಿ ಒಬ್ರು ಆಚಾರ್ಯರು ಹೇಳ್ತಾರೆ. ಮತ್ತು ಯಾವಾಗ ಆ ರೀತಿ ಬೀಳ್ತಾಳೆ ಮಮಾರಚ, ಅವಳಿಗೆ ಮೃತ್ಯು ಪ್ರಾಪ್ತಿಯಾಗತ್ತೆ. ಸೊ ಇದೇ ಒಂದು ಸನ್ನಿವೇಶವನ್ನ ಕಂಬನ್, ನಾನು ನಿಮ್ಗೆ ಹೇಳಿದ್ದೆ, ಕಂಬನ್ ಅಂದ್ರೆ ತಮಿಳು ರಾಮಾಯಣವನ್ನ ಬರೆದಿದ್ದಾರೆ. ಬಹಳ ಅದ್ಭುತವಾದಂತಹ ರಾಮಾಯಣ. ನನಗೆ ತಮಿಳು ಸರಿಯಾಗಿ ಬರೋದಿಲ್ಲ, ಸ್ವಲ್ಪ ಅರ್ಥ ಆಗತ್ತೆ ಅಷ್ಟೇನೆ. ಆದ್ರೂ ಕೂಡ ಬಹಳ ಅದ್ಭುತವಾಗಿ ಅವರು ವರ್ಣಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಶೊಲ್ಲುವಕ್ಕುಂ ಕಡಿಯ ವೇಗ ಚುಡಸರಂ ಕರಿಯ ಶೆಮ್ಮಲ್ ಅಲ್ಲುವಕ್ಕುಂ ನಿರತ್ತಿನಾಳ್ ಮೇಲ್ ವಿಡದಳುಂ ಅದು ವೈರ ಕುಂಡ್ರೀನ್ ಕೊಲ್ಲುವರ್ಕುಂ ನೆಂಜ ತಂಗಾದು ಅಪ್ಪುರಂ ಕಲಂಟು ಕಲ್ಲಾ ಪುಲ್ಲರ್ಕ ನಲ್ಲೋರ್ ಶೊನ್ನ ಪೊರುಳ್ಳೆನ ತೋಯ್ತಂಡ್ರೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಯಾರಿಗಾರು ತಮಿಳ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದ್ರೂ ಕೂಡ ಇದು ಅರ್ಥ ಆಗೋದಿಲ್ಲ. ಏಕೆಂದ್ರೆ ಇದು ಹಳೇ ತಮಿಳು ಅಲ್ವಾ, 1000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂತ ಒಂದು ಗ್ರಂಥ ಇದು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳ ಅದ್ಭುತವಾಗಿ ವರ್ಣಿಸ್ತಾ ಇದ್ದಾರೆ. ಶೊಲ್ಲುವಕ್ಕುಂ, ಆ ರಾಮನ ಬಿಲ್ಲಿನಿಂದ ಆ ಬಾಣ ಯಾವ ವೇಗದಿಂದ ಹೋಯ್ತು ತಾಟಕೆಯ ಎದೆಯ ಹತ್ರ ಅಂದ್ರೆ ಶೊಲ್ಲುವಕ್ಕುಂ ಅಂದ್ರೆ ಯಾವ ವೇಗದಿಂದ. ಇವಾಗ ನಾವು ಯಾರನ್ನಾರು ಉತ್ತೇಜಿಸಿದ್ರೆ, ನಾನು ಯಾರಿಗೋ ಒಂದು ಕೋಪವನ್ನ ಸೃಷ್ಟಿ ಮಾಡಿದ್ರೆ, ಯಾರಿಗೋ ಏನೋ ಇಷ್ಟ ಆಗದೆ ಇರುವಂತಹ ಮಾತನ್ನ ನಾನು ಆಡಿದ್ರೆ ಅವರ ಬಾಯಿಯಿಂದ ಪ್ರತೀಕಾರ ಅನ್ನೋದು ಎಷ್ಟು ವೇಗದಿಂದ ಬರುತ್ತೆ, ತತ್ಕ್ಷಣವೇ ಬರುತ್ತೆ ಅಲ್ವಾ.
ಇದಕ್ಕೆ ತತ್ಕ್ಷಣ ಕರ್ಮ ಅಂತ ಹೆಸರು, ಇನ್ಸ್ಟೆಂಟ್ ಕರ್ಮ. ಇನ್ಸ್ಟೆಂಟ್ ಕರ್ಮಕ್ಕೆ ಎಲ್ಲದಕ್ಕಿಂತ ಉತ್ತಮ ಉದಾಹರಣೆ ಅಂದ್ರೆ ಏನು? ನಾನು ಯಾರಿಗೋ ಹೋಗ್ಬಿಟ್ಟು ಒಬ್ಬ ಅವನು ಪ್ರಾಯಶಃ ಅವನು ಭಕ್ತನಾಗಿರೋದಿಲ್ಲ, ಅಭಕ್ತ ಅಂತ ಇಟ್ಕೊಳ್ಳಿ. ಆ ಅಭಕ್ತನಿಗೆ ಹೋಗ್ಬಿಟ್ಟು ನಾನು ಇಲ್ಲ ಸಲ್ಲದ್ ಹೇಳ್ತೀನಿ, ಆವಾಗ ಅವನು ಸುಮ್ನೆ ಇರ್ತಾನ? ತತ್ಕ್ಷಣವೇ ನನಗೆ ವಾಪಸ್ಸು ಕರ್ಮ ಕೊಟ್ಬಿಡ್ತಾನೆ. ಸೊ ಅದೇ ರೀತಿಯಲ್ಲಿ ಯಾವ ವೇಗದಿಂದ ಅವನು ಪ್ರತೀಕಾರ ಮಾಡ್ತಾನೆ, ಆ ವೇಗದಿಂದ, ಅಂದ್ರೆ ಯಾವುದೇ ರೀತಿಯಾದಂತಹ ವಿಳಂಬ ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಡಿಲೇ ಅಂತ ಏನ್ ಹೇಳ್ತಾರೆ, ವಿಳಂಬ ಇಲ್ಲದೇನೆ ಆ ಒಂದು ವೇಗದಿಂದ ಆ ಬಾಣ ಹೋಗಿ ಆ ತಾಟಕೆಯ ಎದೆಯ ಮೇಲೆ ಪ್ರಯೋಗ ಮಾಡ್ತು. ಮತ್ತು ತಾಟಕೆಯ ಆ ಒಂದು ಶರೀರ ಹೇಗಿತ್ತು ಅಂದ್ರೆ, ಅದು ಹೇಗಿತ್ತು ಅಂದ್ರೆ ಒಂದು ವಜ್ರದ ಕಲ್ಲಿನ ಹಾಗೆ ಇತ್ತಂತೆ. ಅಂದ್ರೆ ಅದು ಕೂಡ ಸಾಮಾನ್ಯವಾದಂತಹ ಶರೀರ ಅಲ್ಲ, ಅದು ಬಹಳ ಗಟ್ಟಿಯಾಗಿದ್ದಂತಹ ಶರೀರ, ರಾಕ್ಷಸಿಯರ ಶರೀರ ಅಲ್ವಾ. ಬಹಳ ಗಟ್ಟಿ, ವಜ್ರ ಎಷ್ಟು ಗಟ್ಟಿ ಇರುತ್ತದೆ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಆ ವಜ್ರದಂತೆ ಇದ್ದಂತಹ, ವಜ್ರದ ಒಂದು ದೊಡ್ಡ ಬಂಡೆ ಇದ್ದಂತಹ ಏನು ಬಂಡೆ ಇರತ್ತೆ, ಆ ರೀತಿ ಈ ತಾಟಕೆಯ ಶರೀರ ಇತ್ತಂತೆ. ಆದ್ರಿಂದ ತಾಟಕೆಯ ಶರೀರವನ್ನ ಭೇದಿಸ್ತು ಆ ಬಾಣ. ಅದಾದ್ಮೇಲೆ ನಿಲ್ಲಿಲ್ಲ ಆ ಬಾಣ, ಅದಾದ್ಮೇಲೆ ಮತ್ತೆ ಹೋಯ್ತಂತೆ. ಹೇಗ್ ಹೋಯ್ತು? ಮತ್ತೆ ಆ ತಾಟಕೆಯ ಶರೀರವನ್ನ ಭೇದಿಸಾದ ಮೇಲೆ ಯಾವ ವೇಗದಿಂದ ಹೋಯ್ತು ಅಂದ್ರೆ ಎರಡು ಇಲ್ಲಿ ಉಪಮೆಗಳನ್ನ ಕೊಡ್ತಾ ಇದ್ದಾರೆ. ಮೊದಲು ರಾಮನ ಬಿಲ್ಲಿನಿಂದ ಯಾವಾಗ ಆ ಒಂದು ಬಾಣ ಮುಕ್ತವಾಯಿತು, ಆವಾಗ ಯಾವ ವೇಗದಿಂದ ಹೋಯ್ತು ಅಂದ್ರೆ, ಆ ಒಬ್ಬ ಅಭಕ್ತನನ್ನ ನಾವು ಉತ್ತೇಜಿಸಿದ್ರೆ ಅವನ ಬಾಯಿಂದ ಯಾವ ಕೆಟ್ಟು ಮಾತುಗಳು ಬರುತ್ತೆ, ಯಾವ ವೇಗದಿಂದ ಬರುತ್ತೆ, ಆ ವೇಗದಿಂದ ಹೋಯ್ತು. ಮತ್ತೆ ಆ ತಾಟಕೆಯ ಶರೀರವನ್ನ ಭೇದಿಸಾದ ಮೇಲೆ ಯಾವ ವೇಗದಿಂದ ಮತ್ತೆ ಆ ಬಾಣ ಹೋಯ್ತು ಅಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಒಬ್ಬ ಅಭಕ್ತನಿಗೆ, ಮತ್ತೊಬ್ಬ ಅಭಕ್ತ ಇದ್ದಾನೆ, ಆ ಅಭಕ್ತನಿಗೆ ಹೋಗ್ಬಿಟ್ಟು ನೀವು ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿ, ಅಂದ್ರೆ ಒಳ್ಳೆ ಸಲಹೆಗಳನ್ನ ಕೊಡಿ. ಆ ಸಲಹೆಗಳು ಆ ಅಭಕ್ತನ ಒಂದು ಕಿವಿಯಿಂದ ಪ್ರವೇಶ ಮಾಡಿ ಮತ್ತೊಂದು ಕಿವಿಯಿಂದ ಯಾವ ವೇಗದಿಂದ ಹೋಗುತ್ತೆ, ಆ ವೇಗದಿಂದ ಆ ಹೋಯ್ತಂತೆ. ಅಂದ್ರೆ ಅಭಕ್ತರು, ಸಾಮಾನ್ಯವಾಗಿ ಭಕ್ತರು ಹೋಗಿ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಟ್ರೆ ಅವ್ರು ಏನನ್ನು ಕೂಡ ಅವರು ಕಿವಿಗೆ ಹಾಕೊಳ್ಳೋದಿಲ್ಲ. ಆ ಕಿವಿಗಳ ಪ್ರವೇಶ ಏನೋ ಮಾಡತ್ತೆ, ಯಾಕೆಂದ್ರೆ ಅವ್ರಿಗೆ ಕಿವಿ ಇದೆ, ಆದ್ರಿಂದ ಪ್ರವೇಶ ಮಾಡತ್ತೆ. ಮತ್ತೆ ಮತ್ತೊಂದು ಕಿವಿಯಿಂದ ಅದು ಹೊರಟೋಗುತ್ತೆ. ಯಾವಾಗ ಹೋಗತ್ತೆ ಅಂದ್ರೆ ತತ್ಕ್ಷಣವೇ ಹೊರಟೋಗ್ತದೆ. ಅವ್ರಿಗೆ ಕೇಳೋದಕ್ಕೆ ಅವ್ರಿಗೆ ಆಸಕ್ತಿನೇ ಇರೋದಿಲ್ಲ. ಅದೇ ಒಂದು ವೇಗದಿಂದ ಅದು ಮತ್ತೆ ಪ್ರಯಾಣ ಮಾಡಕ್ಕೆ ಹೋಯ್ತಂತೆ. ಅದಾದ ಮೇಲೆ ಅದು ಯಾವುದೇ ಒಂದು ಬೇರೆ ಒಂದು ಟಾರ್ಗೆಟ್ ಅಂತ ಏನ್ ಹೇಳ್ತೇವೆ, ಲಕ್ಷ್ಯ ತಲುಪದೇನೆ ಆ ಬಾಣ ವಾಪಸ್ ಬಂದು ರಾಮಚಂದ್ರನ ಬತ್ತಳಿಕೆಯಲ್ಲಿ ಕುಳಿತುಕೊಳ್ತು ಅಂತ ಇಲ್ಲಿ ಕಂಬನ್ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ತಾಟಕೆಯ ವಧೆ ಏನಿದೆ, ಇದನ್ನ ವೀಕ್ಷಿಸಿ ಎಲ್ಲಾ ಸ್ವರ್ಗದ ನಿವಾಸಿಗಳಿಗೆ, ದೇವತೆಗಳಿಗೆ ಬಹಳ ಸಂತೋಷವಾಯಿತು. ತಾಂ ಹತಾಂ ಭೀಮ ಸಂಕಾಶಾಂ ದೃಷ್ಟ್ವಾ ಸುರಪತಿಸ್ತದ ಸಾಧು ಸಾಧ್ವಿತಿ ಕಾಕುತ್ಸ್ಥಂ ಸುರಾಶ್ಚಾಪಿ ಅಭಿಪೂಜಯನ್. ಸುರಾಹ ಅಂದ್ರೆ ದೇವತೆಗಳು. ಈ ದೇವತೆಗಳು ಎಲ್ಲರೂ ಕೂಡ ಭೀಮ ಸಂಕಾಶಾಂ, ಭೀಮವಾನಾಗಿರ್ತಕ್ಕಂತಹ, ಭೀಮ ಅಂದ್ರೆ ಬಹಳ ಘೋರವಾಗಿ ಬೃಹದಾಕಾರವಾಗಿರ್ತಕ್ಕಂಥ ಈ ಶರೀರ ಏನಿತ್ತು ತಾಟಕೆಯದು, ಆ ತಾಟಕೆ ಹತಾಹ ಅಂದ್ರೆ, ಹತ ಅಂದ್ರೆ ಅವಳ ಹತ್ಯೆ ಆಗಿದೆ. ಅದನ್ನ ನೋಡಿ ಸಾಧು, ಇದನ್ನ ನಾವಾಗ್ಲೇ ನೋಡಿದ್ವಿ ಅಲ್ವಾ. ಸಾಧು ವೆರಿ ಗುಡ್ ಅಂತ ಏನ್ ಹೇಳ್ತೀವಿ, ಬರೀ ವೆರಿ ಗುಡ್ ಅಲ್ಲ. ಇಂಗ್ಲಿಷ್ ನಲ್ಲಿ ವೆರಿ ಗುಡ್ ಅನ್ನೋದು ಬಹಳ ಚಿಕ್ಕ ಮಕ್ಕಳಿಗೆ ಹೇಳೋ ತರ ಆ ರೀತಿ ಒಂದು ಶಬ್ದ. ಆದ್ರೆ ಸಾಧು ಅನ್ನೋದು ಋಷಿಮುನಿಗಳ ಮಧ್ಯದಲ್ಲಿ ಯಾವಾಗ್ಲೂ ಉಪಯೋಗಿಸ್ತಾರೆ ಶಬ್ದವನ್ನ. ಯಾವಾಗ ಯಾರಾದ್ರೂ ಬಹಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ, ಆವಾಗ ಆಶೀರ್ವಚನದ ರೂಪದಲ್ಲಿ ಕೂಡ, ಆಶೀರ್ವಾದದ ರೂಪದಲ್ಲಿ ಕೂಡ ಅದು ಸಾಧು ಅಂತ ಹೇಳ್ತಾರೆ. ಅದರಿಂದ ಸಾಧು ಅಂತ ಇಲ್ಲಿ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ಆವಾಗ ಇಂದ್ರ ಬೇರೆ ಎಲ್ಲರೂ ಕೂಡ ಮುಂದೆ ಬಂದು ಕೌಶಿಕನನ್ನ ಅಂದ್ರೆ ವಿಶ್ವಾಮಿತ್ರರನ್ನ ಹೊಗಳ್ತಾರೆ. ಮುನೇ ಕೌಶಿಕ ಭದ್ರಂತೆ ಸ ಇಂದ್ರಾಹ ಸರ್ವೇ ಮರುದ್ಗಣಾಹ ತೋಷಿತಾಹ ಕರ್ಮಣ ಅನೇನ ಸ್ನೇಹಂ ದರ್ಶಯ ರಾಘವೇ. ಈ ಒಂದು ಕರ್ಮ ಏನು ಶ್ರೀರಾಮಚಂದ್ರ ಮಾಡಿದ್ದಾನೆ, ಅದರಿಂದ ನಾವೆಲ್ಲರೂ ಕೂಡ ಬಹಳ ಸಂತುಷ್ಟರಾಗಿದ್ದೀವಿ. ದಯವಿಟ್ಟು ಈ ರಾಮನಲ್ಲಿ ಬಹಳಷ್ಟು ಕಾಳಜಿಯನ್ನ ವಹಿಸಿ, ಮತ್ತು ನಿಮ್ಮ ಯಾವ ಅಸ್ತ್ರಗಳ ಜ್ಞಾನವನ್ನ ಇನ್ನು ರಾಮನಿಗೆ ನೀವು ಕೊಟ್ಟಿಲ್ಲ, ಆ ರಾಮಚಂದ್ರನಿಗೆ ಎಲ್ಲಾ ಅಸ್ತ್ರಗಳ ಜ್ಞಾನವನ್ನ ನೀವು ಈ ಕ್ಷಣವೇ ನೀಡಿ. ಆದ್ರಿಂದ ಮರುದಿನ ಬೆಳಿಗ್ಗೆ ಯಾವಾಗ ರಾಮಚಂದ್ರ ಮತ್ತೆ ಲಕ್ಷ್ಮಣ ಹೇಳ್ತಾರೆ, ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ, ಇವಾಗ ಆಶ್ರಮದಿಂದ ಬಹಳ ನಿಕಟವಾಗಿದ್ದಾರೆ ಅವರು, ಆಶ್ರಮಕ್ಕೆ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ವಿಶ್ವಾಮಿತ್ರರು ಏನ್ ಮಾಡ್ತಾರೆ ಅಂದ್ರೆ, ಮಿಕ್ಕಿದ ಅಸ್ತ್ರಗಳು ಯಾವ ಜ್ಞಾನವನ್ನ ಕೊಡಬೇಕಾಗಿರ್ತದೆ ಎಲ್ಲ ಜ್ಞಾನವನ್ನು ಕೊಟ್ಬಿಡ್ತಾರೆ.
ಹೋಗ್ಬಿಡ್ತಾರೆ. ಅದನ್ನ ನಾವು ನಾಳೆ ಅಥವಾ ನಾಳಿದ್ದು ನೋಡ್ತೀವಿ. ಪಾತ್ರಭೂತಾಶ್ಚತೆ ಬ್ರಹ್ಮನ್ ತವ ಅನುಗಮನೆ ರತಃ ಕರ್ತವ್ಯಂ ಸುಮಹತ್ ಕರ್ಮ ಸುರಾಣಾಂ ರಾಜಸೂನುನ. ಈ ರಾಜಸೂನು ಅಂದ್ರೆ ದಶರಥನ ಮಗ ಯಾರಿದ್ದಾನೆ, ಇವನು ನಿಮ್ಮ ಎಲ್ಲಾ ಕೃಪೆಗೆ ಎಲ್ಲಾ ಆಶೀರ್ವಾದಕ್ಕೆ ಪಾತ್ರನಾಗಿದ್ದಾನೆ. ಆದ್ದರಿಂದ ಇವನ ಮೇಲೆ ಎಲ್ಲಾ ಆಶೀರ್ವಾದವನ್ನ ನೀವು ತೋರಿಸ್ಬೇಕು. ಈ ರೀತಿ ಬಹಳಷ್ಟು ಸುವಚನವನ್ನ ಆಶೀರ್ವಾದವನ್ನ ಎಲ್ಲಾ ದೇವತೆಗಳು ಕೂಡ ಶ್ರೀರಾಮಚಂದ್ರನ ಮೇಲೆ ಮಾಡ್ತಾರೆ. ಈ ರೀತಿ ಕೊನೆಯ ಶ್ಲೋಕ ಹೇಗ್ ಬರ್ತದೆ ಅಂದ್ರೆ, ನಿಹತ್ಯತಾಂ ಯಕ್ಷಸುತಾಂ ಸ ರಾಮಃ ಪ್ರಶಸ್ಯಮಾನಃ ಸುರಸಿದ್ಧ ಸಂಘೈಃ ಉವಾಸ ತಸ್ಮಿನ್ ಮುನಿನಾ ಸಹೈವ ಪ್ರಭಾತ ವೇಲಾಂ ಪ್ರತಿಬೋಧ್ಯಮಾನಃ. ಈ ರೀತಿ ಆ ಯಕ್ಷಿ ಯಾಳಿದ್ರು, ಯಕ್ಷಿ ಮತ್ತೆ ರಾಕ್ಷಸಿ ಎರಡು, ಯಕ್ಷನ ಒಂದು ಕುಲದಲ್ಲಿ ಹುಟ್ಟಿದ್ದಾಳೆ, ಆದರೆ ರಾಕ್ಷಸಿಯಾಗಿ ಪರಿವರ್ತಿತಳಾಗಿದ್ದಾಳೆ. ಅವಳನ್ನ ಹತ್ಯೆಯನ್ನ ಮಾಡಿ ಶ್ರೀರಾಮಚಂದ್ರ ಎಲ್ಲಾ ದೇವತೆಗಳ ಆ ಪ್ರಶಂಸೆಗೆ ಅವನು ಅರ್ಹನಾಗ್ತಾನೆ. ಅದಾದ ಮೇಲೆ ಆ ರಾತ್ರಿ ವಿಶ್ವಾಮಿತ್ರರು ಏನ್ ಹೇಳ್ತಾರೆ ಶ್ರೀರಾಮಚಂದ್ರನಿಗೆ ಅಂದ್ರೆ, ಈ ರಾತ್ರಿ ನಾವು ಇಲ್ಲೇ ಉಳ್ಕೊಳ್ಳೋಣ, ನಾಳೆ ಬೆಳಿಗ್ಗೆ ನನ್ನ ಆಶ್ರಮಕ್ಕೆ ನಾನು ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಆ ರಾತ್ರಿ ಅಲ್ಲೇ ಅಲ್ಲೇ ವಾಸ ಮಾಡಿದ್ರು. ಅದಾದ ಮೇಲೆ ಪ್ರಭಾತ ವೇಳಾಂ ಅಂದ್ರೆ ಮರುದಿನ ಬೆಳಗ್ಗಿನ ಸೂರ್ಯೋದಯಕ್ಕೆ ಪ್ರತೀಕ್ಷೆ ಮಾಡ್ತಾ ಅಲ್ಲೇ ವಾಸ ಮಾಡಿದ್ರು. ಸೊ ಈ ಸಮಸ್ತವಾದ ಒಂದು ವೃತ್ತಾಂತ ಆದ್ಮೇಲೆ ರಾಮಚಂದ್ರ ವಿಶ್ವಾಮಿತ್ರರಿಗೆ ಕ್ಷಮೆಯನ್ನು ಕೂಡ ಕೇಳ್ತಾನೆ, ಕ್ಷಮೆ ಯಾಚನೆ ಮಾಡ್ತಾನೆ. ಏನಕ್ಕೆ ಅಂದ್ರೆ, ನಿಮ್ಮ ಒಂದು ಆಜ್ಞೆ ಏನಿತ್ತು ಅದನ್ನ ನಾನು ಪರಿಪಾಲಿಸೋದಕ್ಕೆ ಸ್ವಲ್ಪ ಹಿಂಜರಿಕೆಯನ್ನ ತೋರಿಸ್ದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾನೆ. ವಿಶ್ವಾಮಿತ್ರರಿಗೆ ನಿಜವಾಗ್ಲೂ ಅದರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಆಗಿರೋದಿಲ್ಲ. ಅಂದ್ರೆ ಯಾಕೆ ಅಂದ್ರೆ ಇಲ್ಲಿ ನಮಗೆ ಅನ್ನಿಸ್ಬೋದು, ವಿಶ್ವಾಮಿತ್ರರು ಆಗ್ಲೇ ಅವರು ರಾಮಚಂದ್ರನಿಗೆ ಹೇಳಿದ್ದಾರೆ ಮುಂಚೆನೆ, ಏನಂದ್ರೆ ಈ ರೀತಿಯಾಗಿ ಸ್ತ್ರೀ ಹತ್ಯೆಯನ್ನ ನೀವು ಮಾಡಬಹುದು, ಆದ್ರೂ ಕೂಡ ಏನಕ್ಕೆ ರಾಮಚಂದ್ರ ಈ ರೀತಿ ಹಿಂಜರಿಕೆಯನ್ನ ತೋರಿಸ್ತಾ ಇದ್ದಾನೆ ಅಂತ ನಮಗನ್ನಿಸ್ಬೋದು. ಆದ್ರೆ ಅಲ್ಲಿ ಶ್ರೀರಾಮಚಂದ್ರ ವಸ್ತುತಃ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ಧರ್ಮಕೂತ ಎಂಬುದಾಗಿ ನಮ್ಮ ಮತ್ತೊಂದು ಏನು ವ್ಯಾಖ್ಯಾನ ಇದೆ, ಅಲ್ಲಿ ಒಬ್ರು ಆಚಾರ್ಯರು ಹೇಳ್ತಾರೆ. ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆರಂಭದಲ್ಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ, ಸ್ವಲ್ಪ ವಿವೇಚನೆಯನ್ನ ತೋರಿಸ್ತಾ ಇದ್ದಾನೆ ಇಲ್ಲಿ ಶ್ರೀರಾಮಚಂದ್ರ. ಏನಕ್ಕೆ ಅಂದ್ರೆ, ತನ್ನ ಗುರುವರ್ಯರಿಂದ, ವಸಿಷ್ಠರಿಂದ, ಕೌಸಲ್ಯದಿಂದ, ತಾಯಿಯೇ ಮೊದಲನೇ ಗುರು ಅಲ್ವಾ, ಮಾತಾತು ಪ್ರಥಮಾ ಗುರುಹು ಅಲ್ವಾ, ಆ ರೀತಿ ಮೊದಲನೇ ಗುರು ತಾಯಿ. ಆದ್ರಿಂದ ಆ ರೀತಿ ಎಲ್ಲರಿಂದ ಏನ್ ಕೇಳಿದ್ದಾನೆ ಅಂದ್ರೆ, ಸ್ತ್ರೀಯರನ್ನ ನಾವು ಯಾವಾಗ್ಲೂ ಆದರದಿಂದ ನಾವು ನೋಡ್ಬೇಕು, ಇದು ನಮ್ಮ ಸನಾತನ ಧರ್ಮದ ವೈದಿಕ ಸಂಸ್ಕೃತಿ. ಆದ್ರೂ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ವಿಶ್ವಾಮಿತ್ರರು ಹೇಳ್ತಾ ಇರೋದನ್ನ ಕೇಳಿ ಸ್ವಲ್ಪ ವಿವೇಚನೆಯನ್ನ ಮಾಡೋದಕ್ಕೆ ಶ್ರೀರಾಮಚಂದ್ರ ಇಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಎಂಬುದು ವಿಶ್ವಾಮಿತ್ರರಿಗೆ ಗೊತ್ತಿದೆ. ಮತ್ತೊಂದು ಇಲ್ಲಿ ನಾವೇನನ್ನ ನೋಡ್ಬೋದು, ಮತ್ತೊಂದು ಪಾಠವನ್ನ ನಾವೇನ್ ಕಲಿಬಹುದು ಇಲ್ಲಿ ಅಂದ್ರೆ, ಇಲ್ಲಿ ತಾಟಕೆಯ ವಧೆಯನ್ನ ಏನ್ ಮಾಡ್ತಾ ಇದ್ದಾನೆ. ಇಲ್ಲಿ ಮತ್ತೊಂದು ಪುಸ್ತಕದಲ್ಲಿ ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಬಹಳ ಮುಖ್ಯವಾದಂತ ಒಂದು ಪಾಠವನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಏನಂದ್ರೆ, ಒಬ್ಬ ನಾಯಕನಾಗಿ ಯಾರಿರ್ತಾನೆ, ಆ ನಾಯಕನಿಗೆ ಎರಡು ಗುಣಗಳು ಬಹಳ ಮುಖ್ಯವಾಗಿರ್ತದೆ. ಒಂದು ಸೂಕ್ಷ್ಮತೆ, ಸೆನ್ಸಿಟಿವಿಟಿ, ಇನ್ನೊಂದು ಶಿಸ್ತು ಅಂದ್ರೆ ಸ್ಟರ್ನ್ ಬಿಹೇವಿಯರ್ ಅಥವಾ ಡಿಸಿಪ್ಲಿನ್ಡ್ ಬಿಹೇವಿಯರ್ ಅಂತ ನೀವು ಹೇಳ್ಬೋದು. ಶಿಸ್ತು ಅಂದ್ರೆ ಡಿಸಿಪ್ಲಿನ್ ಅಂತ ಹೇಳ್ತಾರೆ ಅನ್ಸುತ್ತೆ. ಸೊ ಎಲ್ಲಿ ನಾವು ದಂಡನೆಯನ್ನ ನೀಡಬೇಕಾಗಿರ್ತದೆ ಅಲ್ವಾ, ನಾವು ನಾಯಕರಾದ ಮೇಲೆ ಎರಡೂ ಗುಣಗಳನ್ನ ನಾವು ಪ್ರದರ್ಶನ ಮಾಡ್ಬೇಕಾಗತ್ತೆ. ಯಾವಾಗ ವಿಶೇಷವಾಗಿ ನಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಸಾಮಾನ್ಯ ಪ್ರಜೆಗಳು ಇರ್ಬೋದು, ಒಬ್ಬ ರಾಜನಿಗೆ ಅಥವಾ ಒಬ್ಬ ಸಾಮಾನ್ಯವಾದಂತ ನಾಯಕನಾಗಿದ್ರೆ ಅವನ ಕೆಳಗಡೆ ಭಕ್ತರು ಯಾರು ಕೆಲಸ ಮಾಡ್ತಾ ಇರ್ತಾರೆ, ಸೇವೆಯನ್ನ ಮಾಡ್ತಾ ಇರ್ತಾರೆ, ಅವರು ತಪ್ಪನ್ನ ಯಾವಾಗ ಪದೇ ಪದೇ ಮಾಡ್ತಾರೆ ಆವಾಗ ದಂಡನೆಯನ್ನ ಕೊಡೋದು ಅನಿವಾರ್ಯವಾಗ್ಬಿಡ್ತದೆ. ಆ ದಂಡನೆಯನ್ನ ಕೊಡಬೇಕಾದಂತಹ ಸಮಯದಲ್ಲಿ, ಶಿಸ್ತನ್ನ ಪ್ರದರ್ಶಿಸಬೇಕಾದಂತಹ ಸಮಯದಲ್ಲಿ ಸೂಕ್ಷ್ಮತೆಯನ್ನ ಪ್ರದರ್ಶಿಸಬಾರದು ಅಲ್ವಾ. ಸೂಕ್ಷ್ಮತೆಯನ್ನ ಅಲ್ಲಿ ಪ್ರದರ್ಶಿಸಿದ್ರೆ ಅದು ದುರ್ಬಲತನವನ್ನ ನಾವು ಪ್ರದರ್ಶಿಸುತ್ತೆ ಅಲ್ವಾ. ಎಲ್ಲಿ ನಾವು ಶಿಸ್ತನ್ನ ಅಥವಾ ದಂಡನೆಯನ್ನ ಕೊಡುವಂತ ಒಂದು ಸಮಯ ಬರುತ್ತೆ, ಅಲ್ಲಿ ನಾವು ಆ ರೀತಿಯಾದಂತ ಕೆಲಸವನ್ನ ಮಾಡಲೇಬೇಕು. ಅಲ್ಲಿ ಯಾವತ್ತೂ ಕೂಡ ನಾವು ಏನ್ ಮಾಡಬಾರದು ಅಂದ್ರೆ, ಈ ರೀತಿಯಾದಂತಹ ಸೂಕ್ಷ್ಮತೆಯನ್ನ, ಸೆನ್ಸಿಟಿವಿಟಿಯನ್ನ ತೋರಿಸಬಾರದು. ಅದೇ ರೀತಿಯಲ್ಲಿ ಎಲ್ಲಿ ಸೂಕ್ಷ್ಮತೆಯನ್ನ ತೋರಿಸ್ಬೇಕು, ಯಾರೋ ಒಂದು ಬಹಳ ಸಣ್ಣದಾದಂತಹ ತಪ್ಪನ್ನ ಮಾಡಿರ್ತಾರೆ, ಅವರನ್ನ ಪ್ರೀತಿಯಿಂದ ನಾವು ಅವ್ರಿಗೆ ಕರೆಕ್ಷನ್ ಏನಿದೆ ಅವರನ್ನ ನಾವು ತಿದ್ದಬಹುದು.
ಆದ್ರೆ ಅಲ್ಲಿ ಅನಾವಶ್ಯಕವಾದಂತಹ ಶಿಸ್ತನ್ನ ನಾವು ಪ್ರದರ್ಶಿಸಿದ್ರೆ ಅದು ಏನಾಗತ್ತೆ ಅಂದ್ರೆ ಫೆನೆಟಿಸಿಸಮ್, ಮತಾಂಧತೆ ಅದು ಆಗತ್ತೆ. ಅಂದ್ರೆ ದಟ್ ವಿಲ್ ಓನ್ಲಿ ಲೀಡ್ ಟು ಕ್ವಾರಲ್ಸ್ ಅಮಂಗ್ ಡಿವೋಟೀಸ್ ಅಲ್ವಾ. ಸೂಕ್ಷ್ಮತೆಯನ್ನ ಎಲ್ಲಿ ಪ್ರದರ್ಶಿಸಬೇಕು ಅಲ್ಲಿ ಸೂಕ್ಷ್ಮತೆಯನ್ನ ಪ್ರದರ್ಶಿಸಲೇಬೇಕು, ಮತ್ತೆ ಎಲ್ಲಿ ಶಿಸ್ತನ್ನ ಪ್ರದರ್ಶಿಸಬೇಕು ಅಲ್ಲಿ ಸೂಕ್ಷ್ಮತೆಯನ್ನ ಪ್ರದರ್ಶಿಸಬಾರದು ಎಂಬುದನ್ನ ಇಲ್ಲಿ ನಾವು ಕಲ್ತ್ಕೋಬಹುದು. ಆದ್ರಿಂದ ಇಲ್ಲಿ ಶ್ರೀರಾಮಚಂದ್ರ ಅವೆರಡರ ಮಧ್ಯದಲ್ಲಿ ಬಹಳ ಸಮತೋಲನವನ್ನ ಏನು ಅವನು ಪ್ರದರ್ಶಿಸ್ತಾನೆ ಅದನ್ನ ನಾವು ಇಲ್ಲಿ ನೋಡಬಹುದು. ಕೊನೆ ಒಂದು ಪ್ರಸಂಗದಲ್ಲಿ ಅಲ್ಲಿ ತಾಟಕೆಯ ವಧೆಯನ್ನ ಶ್ರೀರಾಮಚಂದ್ರ ತನ್ನ ಬಿಲ್ಲಿನಿಂದ ಬಾಣದಿಂದ ಅವನು ಮಾಡ್ತಾನೆ. ಇದನ್ನ ನೋಡಿ ವಿಶ್ವಾಮಿತ್ರರಿಗೆ ಬಹಳ ಸಂತೋಷವಾಗತ್ತೆ. ವಿಶ್ವಾಮಿತ್ರರು ಈ ದೇವತೆಗಳು ಅಲ್ಲಿಂದ ಹೋದಾದ ಮೇಲೆ ದೇವತೆಗಳು ಎಲ್ಲಾ ದೇವತೆಗಳು ಅಲ್ಲಿಗೆ ಬರ್ತಾರೆ ಎಂಬುದಾಗಿ ರಾಮಾಯಣದಲ್ಲಿ ಒಂದು ವಿವರಣೆ ಬರುತ್ತೆ. ಆ ದೇವತೆಗಳು ಯಾವಾಗ ಬಂದು ತಮ್ಮ ಆಶೀರ್ವಚನವನ್ನ ನುಡಿದು ಅಲ್ಲಿಂದ ತೆರಳುತ್ತಾರೆ. ಅದಾದ್ಮೇಲೆ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನ ಕರೆದು ಅವನ ಆ ಒಂದು ಹಣೆಯ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮುತ್ತನ್ನ ಕೊಡ್ತಾರೆ. ವಿಶ್ವಾಮಿತ್ರರು ಮುತ್ತನ್ನ ಕೊಟ್ಟು ನಿನ್ನ ಒಂದು ಕೃತ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ, ಸಂತುಷ್ಟಿಯಾಗಿದೆ ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಇದರ ಜೊತೆಗೆ ಈ ತಾಟಕೆಯ ವಧೆ ಎಂಬುದು ಏನ್ ಪ್ರಸಂಗ ಇದೆ ಬಹಳ ದೀರ್ಘವಾಗಿ ನಾವು ಚರ್ಚೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾಳೆಯಿಂದ ಮತ್ತೊಂದು ಪ್ರಸಂಗ ಏನು ಆರಂಭ ಆಗತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾಳೆ ಆಗದೆ ಇರ್ಬೋದು, ನಾಳಿದ್ದು ಮತ್ತೆ ನಾವು ವಿಜಯದಶಮಿಯ ದಿವಸ ಬಹಳ ಸೂಕ್ತವಾದಂತ ದಿವಸ ರಾಮ ಕಥೆಯನ್ನ ಚರ್ಚೆಯನ್ನ ಮಾಡೋದಕ್ಕೆ. ವಿಶೇಷವಾಗಿ ವಿಜಯದಶಮಿಯ ದಿವಸ ನಾವು ರಾಮಚಂದ್ರ ವಿಜಯೋತ್ಸವ ಯುದ್ಧ ಕಾರಣದಿಂದ ಚರ್ಚೆ ಮಾಡಬೇಕು. ಆದ್ರೆ ನಮ್ಮ ಸರ್ಗದ ಪ್ರಕಾರ ಮುಂದಿನ ಸರ್ಗಕ್ಕೆ ನಾವು ಪ್ರವೇಶ ಮಾಡೋಣ. ಇಷ್ಟು ಹೇಳಿ ನಾನು ಇವತ್ತಿನ ಚರ್ಚೆಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು. ಇಲ್ಲವಾದಲ್ಲಿ ನಾಳಿದ್ದು 15ನೇ ತಾರೀಕು ಮತ್ತೆ ಸಾಯಂಕಾಲ 7 ಗಂಟೆಗೆ ನಾವೆಲ್ಲರೂ ಭೇಟಿ ಮಾಡೋಣ. ಹರೇ ಕೃಷ್ಣ. ನಿನ್ನೆ ಕ್ಲಾಸ್ ಇರ್ಲಿಲ್ವಾ ಸರ್ ಗುರುಜಿ? ಕ್ಲಾಸ್ ನೆನ್ನೆ ಇರ್ಲಿಲ್ಲ. ನೆನ್ನೆ ನಂಗೆ ಬೇರೆ ಒಂದು ಕಡೆ ಕಾರ್ಯಕ್ರಮ ಆಯ್ತು, ಅದರಿಂದ ಮೊನ್ನೆ ಇತ್ತು, ಇವತ್ತಿದೆ, ಮತ್ತೆ ನಾಳೆ ಇರೋದಿಲ್ಲ, ನಾಳಿದ್ದಿರತ್ತೆ. 3 ದಿವಸ ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಬಹಳ ಬಹಳ ಒಳ್ಳೆ ಒಂದು ಸಮಯ, 1 ಗಂಟೆ ನಮ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ ಇದೊಂದು ಒಳ್ಳೆಯ ಪ್ರಸಂಗ ಕೇಳಿ ತುಂಬಾ ಸಂತೋಷ ಆಗ್ತದೆ. ತುಂಬಾ ತಿಳಿಯದ ವಿಷಯ ಎಲ್ಲ ತಿಳಿಯುತ್ತದೆ. ಇನ್ನು ಮುಂದೆ ಕೂಡ ನಮ್ಗೆ ಇದೇ ರೀತಿ ನಿಮ್ಮ ಸಮಯವನ್ನು ಕೊಡ್ತಾ ಇರ್ಬೇಕು ಅಂತ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹೀಗೆ ಮುಂದುವರಿಸ್ತಾ ಇರೋಣ, ಏನ್ ತೊಂದ್ರೆ ಇಲ್ಲ. ನೀವು ಬರ್ತಾ ಇರ್ತೀರಾ ಅಂದ್ರೆ ನಾವು ಮುಂದುವರಿಸ್ತಾ ಇರ್ತೀವಿ. ಧನ್ಯವಾದಗಳು. ಮತ್ತೆ ಮೊನ್ನೆ ಒಬ್ರು ನನಗೆ ಪ್ರಶ್ನೆಯನ್ನ ಕೇಳಿದ್ರು. ನಾನು 5 ದುರ್ಬಲವಾದಂತ ವ್ಯಕ್ತಿಗಳು ಅಂತ ನಾನು ಹೇಳಿದ್ದೆ. ಅದರಲ್ಲಿ 4 ಜನರು ಮಾತ್ರ ಹೇಳಿದ್ದೆ ಅವತ್ತು. ಇನ್ನು 5ನೇವ್ರು ಯಾರು ಅಂತ ಕೇಳಿದ್ರು. ಸೊ ಎಲ್ಲರಿಗೂ ನೆನಪಿದೆ ಅಂತ ಇಟ್ಕೋತೀನಿ. ಸಮಾಜದಲ್ಲಿ 5 ವರ್ಗದವರು ದುರ್ಬಲರು ಅಂತ ಶಾಸ್ತ್ರ ಹೇಳುತ್ತೆ. ಮೊದಲನೆಯವರು ಬ್ರಾಹ್ಮಣರು, ಅವರಿಗೆ ದೈಹಿಕವಾದಂತ ಶಕ್ತಿ ಇರೋದಿಲ್ಲ. 2ನೇದು ವೃದ್ಧರು ಅಲ್ವಾ, ಅಂದ್ರೆ ವಯಸ್ಸಾಗಿರುವಂತವ್ರು. 3ನೇವರು ಸ್ತ್ರೀಯರು. 4ನೇ ಒಂದು ವರ್ಗ ಅಂದ್ರೆ ಹಸುಗಳು. ಇವರೆಲ್ಲರೂ ರಕ್ಷಣೆಗೆ ಅರ್ಹರು. 5ನೇವ್ರು ಯಾರು ಅಂದ್ರೆ ಮಕ್ಕಳು. ಅದನ್ನ ಅವತ್ತು ನನಗೆ ನೆನಪು ಬರ್ತಾ ಇರ್ಲಿಲ್ಲ, ಅದರಿಂದ ಅವ್ರು ಕೇಳಿದ್ರು, ಯಾರೋ ಕೇಳಿದ್ರು, ಅದರಿಂದ ಇವಾಗ ಹೇಳ್ತಾ ಇದ್ದೀನಿ. 5ನೇವ್ರು ಯಾರು ಅಂದ್ರೆ ಮಕ್ಕಳು. ಈ 5 ವರ್ಗದವರಿಗೆ ಚಂದ್ರಮೌಳಿ ಅವರ ಕೇಳಿದ್ದು ಅವತ್ತು. ಧನ್ಯವಾದಗಳು. ಸೊ 5 ವರ್ಗದವರಿಗೆ ರಕ್ಷಣೆಯನ್ನ ಸಮಾಜದ ನಾಯಕರು ಎಂಬುವರು ವಿಶೇಷವಾಗಿ ನೀಡಬೇಕು. ಯದ್ಯಪಿ ಸಮಾಜದ ನಾಯಕರು ಇವಾಗ ರಾಜ ಮಹಾರಾಜರಿದ್ದಿರ್ಬೋದು, ಆಗಿನ ಕಾಲದಲ್ಲಿ ಇವತ್ತಿನ ಡೆಮಾಕ್ರಸಿ ಅಂತ ಏನಿದೆ, ಪೊಲೀಸ್ನವರು ಯಾರಿರ್ಬೋದು, ಎಲ್ಲರಿಗೂ ರಕ್ಷಣೆಯನ್ನ ಸಂರಕ್ಷಣೆಯನ್ನ ನೀಡಲೇಬೇಕು. ಆದ್ರೆ ಈ 5 ವರ್ಗದವರಿಗೆ ವಿಶೇಷವಾಗಿ ನೀಡಬೇಕು. ಏಕೆಂದ್ರೆ ಇತರರಿಗೆ ಹೋಲಿಸಿ ನೋಡಿದ್ರೆ ಇವರು ದುರ್ಬಲರು ಅಂತ ಶಾಸ್ತ್ರ ಹೇಳುತ್ತೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಯಾರಿಗಾದ್ರು? ಆಯ್ತು, ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಮತ್ತೆ ನಾಳಿದ್ದು ಭೇಟಿ ಮಾಡೋಣ 7 ಗಂಟೆ ಸಮಯಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಹರೇ ಕೃಷ್ಣ.